Today I am sharing with you about by your good works ನಿಮ್ಮ ಒಳ್ಳೆ ಕ್ರಿಯೆಗಳಿಂದ you ಕಾರ್ಯಗಳಿಂದ can get God's attention toward you, ದೇವರು ನಿನ್ನನ್ನು ನೋಡುವಂತೆ ಗಮನಿಸುವಂತೆ ಆಗುತ್ತದೆ. but you will not be saved by your good works. ಆದರೆ ನಿನ್ನ ಒಳ್ಳೆ ಕ್ರಿಯೆಗಳಿಂದ ನೀನು ರಕ್ಷಣೆ ಹೊಂದಲು ಆಗುವುದಿಲ್ಲ. As a body of Christ, ಕ್ರಿಸ್ತನ ಶರೀರವಾಗಿ ನಾವು we have a responsibility in this earth. ಈ ಭೂಮಿ ಮೇಲೆ ನಮಗೆ ಒಂದು ಬಾಧ್ಯತೆ ಇದೆ. We must live for Him. ನಾವು ಆತನಕ್ಕಾಗಿ ಜೀವಿಸಬೇಕು. Hallelujah. ಹಲ್ಲೆಲೂಯಾ. How many say I am living for Jesus? ಎಷ್ಟು ಜನರು ಹೇಳ್ತಾರೆ ನಾನು ಯೇಸುಕ್ಕಾಗಿ ಜೀವಿಸ್ತಾ ಇದೆ ಎಂದು. Amen. ಆಮೆನ್. So we are the members of the body of Christ. ನಾವು ಕ್ರಿಸ್ತನ ಶರೀರ ಅವಯವಗಳಾಗಿದ್ದೇವೆ. We have responsibility in this earth. ನಮಗೆ ಈ ಭೂಮಿ ಮೇಲೆ ಬಾಧ್ಯತೆ ಉಂಟು. So we must live for Jesus. ಯೇಸುಕ್ಕಾಗಿ ನಾವು How ಜೀವಿಸಬೇಕು. many say I am living for Jesus? ಎಷ್ಟು ಜನರು ಹೇಳುತ್ತಾರೆ ನಾನು ಯೇಸುಕ್ಕಾಗಿ ಜೀವಿಸ್ತಾ ಇದೆ ಎಂದು. Hallelujah. ಹಲ್ಲೆಲೂಯಾ. Everybody lifting your hands. It is so nice. ಪ್ರತಿಯೊಬ್ಬರು ಕೂಡ ಕೈಗಳೆತ್ತಿದ್ದಾರೆ, ಇದು ಒಳ್ಳೆಯದು. 2 Corinthians 5th chapter 14th verse said, 2 ಕೊರಿಂಥೆ 5ನೇ ಅಧ್ಯಾಯ 14th verse, 14ನೇ ವಚನ ಹೇಳುತ್ತದೆ, love of God constraineth us ದೇವರ ಪ್ರೀತಿ ನಮ್ಮನ್ನು ಒತ್ತಾಯ ಮಾಡುತ್ತಾ ಇದೆ to live for Jesus. ಯೇಸುಕ್ಕಾಗಿ ಜೀವಿಸಬೇಕೆಂದು ದೇವರ ಪ್ರೀತಿ ನಮ್ಮಲ್ಲಿ ಒತ್ತಾಯ ಮಾಡುತ್ತಾ ಇದೆ. Because He died for all. ಆತನು ಎಲ್ಲರಕ್ಕಾಗಿ ಮರಣಿಸಿದ್ದಾರೆ. We are dead in Christ. We rose from the dead. That's what we must live for Him. ನಾವು ನಮಗೋಸ್ಕರ ನಮ್ಮೆಲ್ಲರಿಗೋಸ್ಕರ ಮರಣಿಸಿದ್ದಾನೆ, ಆತನಕ್ಕಾಗಿ ನಾವು ಜೀವಿಸಬೇಕು. That's what in the 15th verse, 2 Corinthians 5th chapter 15th verse said, 2 ಕೊರಿಂಥಿ 5:15ನೇ ವಚನ ಹೇಳುತ್ತದೆ, He died for all. ನಮ್ಮೆಲ್ಲರಿಗಾಗಿ ಆತನು ಮರಣಿಸಿದ್ದಾನೆ, That we should live for Him. ನಾವು ಆತನಕ್ಕಾಗಿ ಜೀವಿಸುವಂತೆ. Why Jesus died? ಯಾಕೆ ಯೇಸು ನಮ್ಮೆಲ್ಲರಕ್ಕಾಗಿ ಮರಣಿಸಿದ್ದಾರೆ? We should live for Him. ಆತನಕ್ಕಾಗಿ ನಾವು ಜೀವಿಸುವಂತೆ, Not for ourselves. ನಮ್ಮ ಸ್ವಂತಕ್ಕಾಗಿ ನಮಗೋಸ್ಕರ ನಾವು ಜೀವಿಸದೆ We live unto Him ನಾವು ಆತನಕ್ಕಾಗಿ ಜೀವಿಸುವಂತೆ. who died for us and rose again. ನಮಗಾಗಿ ಮರಣಿಸಿ ಪುನರುತ್ಥಾನನಾಗಿರುವ ಆತನಿಗೋಸ್ಕರ ನಾವು ಜೀವಿಸುವಂತೆ. Hallelujah. ಹಲ್ಲೆಲೂಯಾ. So much He did on the cross for us. ನಮಗಾಗಿ ಶಿಲುಬೆ ಮೇಲೆ ಬಹಳಷ್ಟು ಆತನು ಮಾಡಿದ್ದಾರೆ. Amen. ಆಮೆನ್. We must live for Him. ನಾವು ಆತನಕ್ಕಾಗಿ ಜೀವಿಸಬೇಕು. One man of God said like this, ಒಬ್ಬ ದೈವ ಮನುಷ್ಯನಿದ್ದಲ್ಲಿ ಹೇಳಿದ್ದಾರೆ, you can give to others, but if you love, you don't stop to give to them. ನೀವು ಇತರಕ್ಕೆ ನೀನು ಕೊಡಬಹುದು, ಒಂದು ವೇಳೆ ಪ್ರೀತಿ ಮಾಡಿದ್ರು ಮಾಡಲಾರ್ದಂಗಿದ್ರು, ಆದರೆ ಪ್ರೀತಿ ಮಾಡಿದರೆ ನೀನು ಕೊಡಲಾರ್ದಂಗೆ ಇರುವುದಕ್ಕೆ ಆಗುವುದಿಲ್ಲ. Hallelujah. ಹಲ್ಲೆಲೂಯಾ. So you can live for Him, but if you love Him, you cannot live without Jesus. ನೀನು ಅಂದರೆ ನೀವು ದೇವರನ್ನು ದೇವರಕ್ಕಾಗಿ ಜೀವಿಸ್ತಾ ಇದ್ದಂತ ಇರಬಹುದು, ಆದರೆ ದೇವರನ್ನು ಪ್ರೀತಿ ಮಾಡ್ತಾ ಇದ್ರೆ ಜೀವಿಸಲಾರ್ದಂಗೆ ಇರುವುದಕ್ಕೆ ಆಗುವುದಿಲ್ಲ. Hallelujah. Hallelujah. Everybody may lift up your hands. I'm living for Jesus, but I tell you, if you love Him, you cannot live without Him. ನೀವು ಕೈಗಳೆತ್ತಿದ್ದೀರಿ ನಾವು ಯೇಸುಕ್ಕಾಗಿ ಜೀವಿಸ್ತಾ ಇದೆ ಎಂದು, ಆದರೆ ನೀನು ಆತನ್ನು ನಿಜವಾಗಿ ಪ್ರೀತಿ ಮಾಡ್ತಾ ಇದ್ರೆ ಆತನು ಇಲ್ಲದೆ ಜೀವಿಸಲು ಆಗದೆ ನೀನು ಮಾಡಿಕೊಳ್ತಿ. Amen. ಆಮೆನ್. Hallelujah. ಹಲ್ಲೆಲೂಯಾ. If you love Jesus, I tell you, you will give to Him. ನೀವು ಯೇಸುವನ್ನು ಪ್ರೀತಿ ಮಾಡಿದ್ರೆ ನೀನು ಆತನಿಗೆ ಕೊಡ್ತೀಯಾ. Amen. ಆಮೆನ್. Then only you can love Him also. ಅದರಿಂದ ಕೂಡ ನೀನು ಆತನ್ನು ಪ್ರೀತಿ ಮಾಡಿದಂಗೆ That is also you can living for Him. ಅದು ಕೂಡ ನೀನು ಆತನಕ್ಕಾಗಿ ಜೀವಿಸುವುದಾಗಿದೆ. Because He died for all. ನಮ್ಮೆಲ್ಲರಕ್ಕಾಗಿ ಆತನು ಮರಣಿಸಿದ ಕಾರಣ He gave His life for us. ಆತನು ತನ್ನ ಜೀವವನ್ನು ನಮಗೆ ಕೊಟ್ಟಿದ್ದಾರೆ. We must live for Him. No longer we live for ourselves. ಅದಕ್ಕಾಗಿ ನಮಗೋಸ್ಕರ ನಾವು ಜೀವಿಸಬಾರದು, ಯೇಸುಕ್ಕಾಗಿ ನಾನು ಜೀವಿಸ್ತೇನೆ ಅಂತ ಜೀವಿಸಬೇಕು. Live unto Christ. ಕ್ರಿಸ್ತನಕ್ಕಾಗಿ ಜೀವಿಸು. Live for His glory. ಕ್ರಿಸ್ತನ ಮಹಿಮೆಗಾಗಿ ಜೀವಿಸು. Amen. ಆಮೆನ್. You have to carry the vision of your heart, what God has kept in your heart. ದೇವರು ನಿನ್ನ ಹೃದಯದಲ್ಲಿ ಇಟ್ಟಿರುವಂತಹ ದರ್ಶನವನ್ನು, ದೇವರಕ್ಕಾಗಿ ಜೀವಿಸಬೇಕನ್ನುವಂಥ ದರ್ಶನವನ್ನು ನೀನು ಮುಂದುವರಿಸಬೇಕು. Amen. ಅದನ್ನು ಹೊತ್ತುಕೊಂಡು ಹೋಗ್ಬೇಕು ಎಲ್ಲಿ ಹೋದ್ರೆ ಕೂಡ. What God kept for us, ದೇವರು ನಮಗಾಗಿ ಏನಿಟ್ಟಿದ್ದಾರೋ that we have to do it. ಅದನ್ನು ಹೃದಯದಲ್ಲಿ ಇಟ್ಟಿರುವಂಥ ವಿಷಯಗಳನ್ನು ಆತನಕ್ಕಾಗಿ ನಾವು ಮಾಡಬೇಕು. Wherever God placed you, ದೇವರು ನಿನ್ನನ್ನು ಯಾವ ಸ್ಥಳದಲ್ಲಿ ಇಟ್ಟಿದ್ದಾರೋ, ಯಾವ ಜಾಗದಲ್ಲಿ ದೇವರ ರಾಜ್ಯದಲ್ಲಿ ಇಟ್ಟಿದ್ದಾರೋ, whichever the family God kept for you, ನಿನ್ನನ್ನು ಯಾವ ಕುಟುಂಬದಲ್ಲಿ ಇಟ್ಟಿದ್ದಾರೋ, ಮನೆಯಲ್ಲಿ ಇಟ್ಟಿದ್ದಾರೋ, so you have to carry that vision. ಆ ದೇವರಿಗೆ ಕೊಟ್ಟಿರುವಂತಹ ದರ್ಶನವನ್ನು ನೀನು ಹೊತ್ತುಕೊಂಡು ಹೋಗುತ್ತಾ
ಹೋಗ್ತಾ ಇರಬೇಕು. Hallelujah. Hallelujah. ದೇವರು ಯಾವಾಗಲೂ ಕೂಡ ನ್ಯಾಯವಂತನು. God always is just God. ಈ ಚೆನ್ನಾಗಪ್ಪ ನನಗೆ ಗಂಡ ಸಿಕ್ಕಿದ್ದಾನೆ, ಆತ ಇದ್ರೆ ಚೆನ್ನಾಗಿತ್ತು ಅಂತ ಯೋಚನೆ ಮಾಡ್ತಾ ಇರಬಹುದು. ಇಂಥ ಗಂಡ ಯಾಕೆ ಸಿಕ್ಕಿದ್ದಾನೆ, ಇನ್ನೊಬ್ಬರು ಇದಾರಲ್ಲ ಅವ್ರ ಗಂಡ ಆಗಿದ್ರೆ ಚೆನ್ನಾಗಿರ್ತದೆ ಅಂತ ಈ ಕೆಲಸ ಯಾಕಪ್ಪ ದೇವ್ರು ನನಗೆ ಕೊಟ್ಟಿದ್ದಾನೆ, ಇನ್ನೊಂದು ಕೆಲಸ ಕೊಟ್ಟಿದ್ರೆ Why ಚೆನ್ನಾಗಿತ್ತು. God given this work? If he give another work, it will be nice. No, like that you shouldn't ನಾನು post. ಹಟ್ಟಿದಲ್ಲಿ ಇದ್ದೀನಿ, ನಾನು ಬೆಂಗಳೂರಲ್ಲಿ ಇದ್ರೆ ಚೆನ್ನಾಗಿತ್ತು. ನಾನೀಗ ಹಟ್ಟಿದಲ್ಲಿದೆ, ಸುಮ್ಮನೆ ಬೆಂಗಳೂರದಲ್ಲಿದ್ರೆ ಎಷ್ಟು ಚೆನ್ನಾಗಿರುತ್ತದೆ. ಎಲ್ಲಿ ಇದ್ರೆ ಕೂಡ ನಾವು ಯೇಸುವಿಗಾಗಿ ಜೀವಿಸಬೇಕು. ನಾವು ಎಲ್ಲಿ ಇದ್ರೂ ಕೂಡ ಜೀವಿಸುವುದು ಯೇಸುವಿಗಾಗಿ ಜೀವಿಸಬೇಕು, ಮನಸ್ಸಿರಬೇಕು ನಮಗೆ. ಆಮೆನ್. ಹಲ್ಲೆಲೂಯಾ. ಎಲ್ಲಿ ಇದ್ರೆ ಕೂಡ ಯೇಸು ನಮಗಾಗಿ ಸತ್ತಿದ್ದಾನೆ, ನಾವು ಯೇಸುವಿಗಾಗಿ ಜೀವಿಸಬೇಕು. ಎಲ್ಲಿ ಇದ್ರೆ ಕೂಡ ಯೇಸು ನಮಗಾಗಿ ಮರಣಿಸಿದ್ದಾರೆ, ನಾವು ಯೇಸುವಿಗಾಗಿ ಜೀವಿಸಬೇಕು. Are you ready to live for Jesus? ಯೇಸುವಿಗಾಗಿ ಜೀವಿಸುವುದಕ್ಕೆ ಸಿದ್ಧವಾಗಿದೆಯಾ? If you want to live, I tell you, we have to give some sacrifice. ನೀವು ಯೇಸುವಿಗಾಗಿ ಜೀವಿಸಬೇಕಂದ್ರೆ ಕೆಲವು ತ್ಯಾಗಗಳನ್ನು ನೀನು ಮಾಡಬೇಕು. Otherwise we cannot live. ಇಲ್ಲದಿದ್ರೆ ನೀವು ಜೀವಿಸುವುದಕ್ಕೆ ಆಗುವುದಿಲ್ಲ. We have to sacrifice our time. ನಮ್ಮ ಸಮಯವನ್ನು ಆತನಕ್ಕಾಗಿ ಕೊಡಬೇಕು, ತ್ಯಾಗ ಮಾಡಬೇಕು. We have to give our money. ನಮ್ಮ ಹಣವನ್ನು ದೇವರ ರಾಜ್ಯಕ್ಕೆ ಖರ್ಚು ಮಾಡಬೇಕು, ತ್ಯಾಗ ಮಾಡಬೇಕು. We have to humble ourselves. ನಮ್ಮನ್ನು ನಾವು ತಗ್ಗಿಸಿಕೊಂಡು ಆತನೇನು ಹೇಳುತ್ತಾನೋ ಆ ಪ್ರಕಾರವಾಗಿರುವುದಕ್ಕೆ ನಾವು ತ್ಯಾಗ ಮಾಡಬೇಕು. We have to respect others. ಇತರರನ್ನು ನಾವು ಗೌರವಿಸಬೇಕು, ವಾಕ್ಯವು ಹೇಳಿದಂಗೆ. We must love others. ಇತರರನ್ನು ಪ್ರೀತಿ ಮಾಡಬೇಕು, ವಾಕ್ಯದ ಹೇಳಿದಂಗೆ. We must carry out the vision what he has given. ದೇವರು ಕೊಟ್ಟಿರುವಂತಹ ದರ್ಶನವನ್ನು ನಾವು ಹೊತ್ತುಕೊಳ್ಳುತ್ತಾ ಹೋಗಬೇಕು. So then only we can live for Jesus. ಆವಾಗ ಮಾತ್ರ ಯೇಸುಕ್ಕಾಗಿ ಜೀವಿಸುವುದಕ್ಕೆ ಆಗುತ್ತದೆ. Hallelujah. Hallelujah. He asked us to pray because he intended to answer us. ಆತನು ನಮ್ಮನ್ನು ಕೇಳಿದ್ದಾನೆ, ನೀವು ಪ್ರಾರ್ಥಿಸಿರಿ ಎಂದು. ಅದರ ಕಾರಣ ಏನಂದ್ರೆ ಆತನು ತಪ್ಪದೇ ಉತ್ತರ ಕೊಡುತ್ತಾನೆ ಎಂದು. Why Jesus said pray? ಯಾಕೆ ಯೇಸು ಹೇಳಿದ್ದಾನೆ ಪ್ರಾರ್ಥಿಸಿರಿ ಎಂದು? He wanted to answer our prayers. That's what he told to pray. ಆತನು ಹೇಳಿದ್ದಾನೆ ಆತನು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಕೊಡಬೇಕೆಂದು. ಅದಕ್ಕಾಗಿ ಆತನು ಹೇಳಿದ್ದಾನೆ ಪ್ರಾರ್ಥಿಸಿರಿ, ನಾನು ಉತ್ತರ ಕೊಡ್ತೀನಿ ಎಂದು. If you don't pray, you just expecting something from God, you cannot get it. ನೀವು ಪ್ರಾರ್ಥನೆ ಮಾಡದೆ ದೇವರಿಂದ ಅದು ಬೇಕು ಇದು ಬೇಕಂತ ಎದುರು ನೋಡಿದ್ರೆ ಆಗುವುದಿಲ್ಲ. Whatever you want, just pray. ನಿನಗೆ ಏನು ಬೇಕಾಗಿದ್ದೋ ನೀನು ಪ್ರಾರ್ಥಿಸಬೇಕು. Whatever the situation you are going through, you pray. ಯಾವ ಪರಿಸ್ಥಿತಿಯಿಂದ ನೀನು ಹೋಗುತ್ತಾ ಇದೆಯೋ ನೀನು ಆ ಪರಿಸ್ಥಿತಿಯಲ್ಲಿ ಪ್ರಾರ್ಥಿಸು. That may be about your children. ನಿನ್ನ ಮಕ್ಕಳ ಪರಿಸ್ಥಿತಿ ಭವಿಷ್ಯಕ್ಕಾಗಿರ್ಬೋದು. That may be about your job. ನಿನ್ನ ಕೆಲಸಕ್ಕಾಗಿ ಆಗಿರ್ಬೋದು. That may be your finances. ನಿನ್ನ ಆರ್ಥಿಕ ವಿಷಯಗಳಕ್ಕಾಗಿ ಆಗಿರ್ಬೋದು. Don't tense, I tell you, pray. ಯಾವುದಕ್ಕೆ ಕೂಡ ಗಲಿಬಿಲಿ ಹೊಂದಬೇಡ, ಟೆನ್ಷನ್ ತಗೋಬೇಡ, ಪ್ರಾರ್ಥಿಸು. ಆತನು ಹೇಳಿದ್ದಾನೆ. Hallelujah. I'm not saying pray means only praying in your own language. ಪ್ರಾರ್ಥನಾ ಅಂದುಕೂಲೆ ನಿನ್ನ ಸ್ವಂತ ಭಾಷೆದಲ್ಲೇ ಹಿಂಗೆ ನೀನು ಯಾವಾಗಲೂ ಅದನ್ನೇ ಮಾಡ್ಕೊಂತ ಹೋಗ್ಬೇಡ. Pray in spirit language. ಆತ್ಮ ಭಾಷೆಯಲ್ಲಿ ನೀವು ಮಾತನಾಡ್ರಿ. Because we are a spirit man. ಯಾಕಂದ್ರೆ ನಾವು ಆತ್ಮ ಜನರಾಗಿದ್ದೇವೆ. We must pray in the spirit. ನಾವು ಆತ್ಮದಲ್ಲಿ ಪ್ರಾರ್ಥಿಸಬೇಕು. Hallelujah. Hallelujah. Speak in tongues. ಆತ್ಮದಲ್ಲಿ ಆತ್ಮ ಭಾಷೆಗಳಲ್ಲಿ ಮಾತನಾಡ್ರಿ. Because we don't know what to pray. That's what Holy Ghost will help you. Give utterance. According to that you have to utter. ನಮಗೆ ಹೇಗೆ ಪ್ರಾರ್ಥನೆ ಮಾಡಬೇಕೋ ಗೊತ್ತಿಲ್ಲ. ಅದಕ್ಕಾಗಿ ಪವಿತ್ರ ಆತ್ಮದೇವರು ನಮ್ಮಲ್ಲಿ ಬಂದಿದ್ದಾನೆ. ಆತನು ತನ್ನ ಒಂದು ಭಾಷೆಯನ್ನು ಕೊಟ್ಟು ಆತನ ಚಿತ್ತಾನುಸಾರವಾಗಿ ನಮ್ಮನ್ನು ಪ್ರಾರ್ಥಿಸುವಂತೆ ಈ ಆತ್ಮ ಭಾಷೆಯಲ್ಲಿ ನಡೆಸುತ್ತಾನೆ. That's what when we pray in tongues, he give the right words to pray. ನಾವು ಆತ್ಮ ಭಾಷೆಯಲ್ಲಿ ಮಾತನಾಡುತ್ತಾ ಇರುವಾಗ ಆ ಆತ್ಮ ಭಾಷೆಯಲ್ಲಿ ಮಾತನಾಡುವುದಕ್ಕೆ ಆತನೇ ಸರಿಯಾದ ಮಾತುಗಳನ್ನು ಕೊಡ್ತಾನೆ. He intended to answer, but we don't know how to receive. ಆತನೇನೋ ನಮಗೆ ಉತ್ತರ ಕೊಡಬೇಕಂತ ಇರುತ್ತಾನೆ, ಆದ್ರೆ ನಮ್ಗೆ ಹೆಂಗ ಸ್ವೀಕಾರ ಮಾಡಬೇಕೋ ಗೊತ್ತಿಲ್ಲದೆ ಇರುತ್ತದೆ. There are nations in the world where the name of Jesus Christ heard very small. ಅನೇಕ ಕೆಲವು ದೇಶಗಳಿದೆ, ಆ ದೇಶಗಳಲ್ಲಿ ಯೇಸು ಕ್ರಿಸ್ತನ ಹೆಸರು ಬಹಳ ಕಡಿಮೆಯಾಗಿ ಕೇಳಿಸಲ್ಪಡುತ್ತದೆ. Not all nations heard Jesus Christ. ಎಲ್ಲಾ ದೇಶಗಳೆಲ್ಲ ಕೂಡ ಯೇಸು ಕ್ರಿಸ್ತನ ಕುರಿತು ಕೇಳಿದ್ದಾರಂತ ಅಲ್ಲ, ದೇಶಗಳಲ್ಲಿ ಎಲ್ಲರೂ ಕೇಳಿದ್ದಾರಂತಲ್ಲ. But some nations they heard very small. ಕೆಲವು ದೇಶಗಳಲ್ಲಿ ಕೆಲವರೇ ಅಂದ್ರೆ ಸ್ವಲ್ಪನೇ ಯೇಸು ಕ್ರಿಸ್ತನ ಕುರಿತು ಕೇಳಿಸಲ್ಪಟ್ಟಿದೆ ಜನರಿಗೆ. Wherever the church not giving prayer and soul winning, ಎಲ್ಲೆಲ್ಲಿ ಸಭೆ ಪ್ರಾರ್ಥನೆ ಮಾಡದೆ ಆತ್ಮಗಳನ್ನು ಗೆಲ್ಲುವುದಕ್ಕೆ ಪ್ರಾಮುಖ್ಯತೆ ಕೊಡದೇ ಇರುತ್ತಾರೋ, I tell you, in strongholds
will control that place, that people. ಸಾತಾನ್ನ ಬಲವಾದ ಗೋಡೆಗಳು ಅಂತ ಸ್ಥಳಗಳಲ್ಲಿ ಆಳ್ವಿಕೆ ಮಾಡ್ತಾ ಇರ್ತವೆ, ಅದನ್ನ ಆ ದಿನದಲ್ಲಿ ಹಿಡ್ಕೊಳ್ಳುತ್ತವೆ ಮನುಷ್ಯರನ್ನು. That's what I tell you, as a believers we must always be in prayer in spirit language. ಅದಕ್ಕಾಗಿ ವಿಶ್ವಾಸಿಗಳಾಗಿ ಆತ್ಮ ಭಾಷೆಗಳಲ್ಲಿ ಯಾವಾಗಲೂ ನಾವು ಪ್ರಾರ್ಥಿಸ್ತಾ ಇರಬೇಕು. One side we have to pray in a spirit language, another side we have to win the souls. ಒಂದು ಕಡೆ ನಾವು ಆತ್ಮ ಭಾಷೆಗಳಲ್ಲಿ ದೇವರೊಂದಿಗೆ ಪ್ರಾರ್ಥಿಸುತ್ತಾ ಸಹವಾಸ ಮಾಡಿಕೊಳ್ಳಬೇಕು, ಇನ್ನೊಂದು ಕಡೆ ಇತರರನ್ನು ದೇವರ ರಾಜ್ಯದಲ್ಲಿ ಗೆಲ್ಲಬೇಕು. Then I tell you, in that place or in that family, that strongholds of Satan will be broken. ಆಗ ಹಂಗ ಮಾಡುವಾಗ ಆ ಸ್ಥಳದಲ್ಲಿ ಇಲ್ಲದೆ ಆ ಕುಟುಂಬದಲ್ಲಿ ಇರುವಂತ ಸಾತಾನ್ನ ಬಲವಾದ ಗೋಡೆಗಳು ಕೆಡವಿ ಹಾಕಲ್ಪಡುತ್ತವೆ. That means ಅದರ ಅರ್ಥ demons will lose their control. ದೆವ್ವಗಳು ಇಷ್ಟವರೆಗೂ ಆ ಕುಟುಂಬವನ್ನಾಗಲಿ ಸ್ಥಳವನ್ನಾಗಲಿ ಪ್ರದೇಶವನ್ನಾಗಲಿ ಹತೋಟಿಯಲ್ಲಿ ಹಿಡ್ಕೊಂಡಿರುವಂತ ಆ ಹಸ್ತವನ್ನು ತೆಗೆದು ಬಿಡುತ್ತವೆ. So then people will be free. ಅವಾಗ ಜನರು ಬಿಡುಗಡೆ ಹೊಂದುತ್ತಾರೆ, Families will be free. ಕುಟುಂಬಗಳು ಬಿಡುಗಡೆ ಹೊಂದುತ್ತವೆ. Then no more politicians or government able to control that place. ಆ ಸಮಯದಲ್ಲಿ ಆ ಸ್ಥಳವನ್ನು ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಗವರ್ನಮೆಂಟ್ ಸರ್ಕಾರ ಆಗಿರ್ಬೋದು ಕಂಟ್ರೋಲ್ ಹತೋಟಿಯಲ್ಲಿ ಹಿಡ್ಕೊಳ್ಳುವುದಿಲ್ಲ. Hallelujah. Hallelujah. That's what we have to pray. ಅದಕ್ಕಾಗಿ ನಾವು ಪ್ರಾರ್ಥಿಸಬೇಕು. But church, I tell you, they don't pray, there will be so much disturbed. ಆದ್ರೆ ಸಭೆ ಬಹಳಷ್ಟು ಪ್ರಾರ್ಥಿಸುವುದಿಲ್ಲ, ಅದಕ್ಕಾಗಿ ಗಲಿಬಿಲಲ್ಲಿ ಇರ್ತಾರೆ They ಜನರು. don't win the souls. ಅವರು ಆತ್ಮಗಳನ್ನು ಗೆಲ್ಲುವುದಿಲ್ಲ. I tell you, give yourself to prayer. ನಾನು ಹೇಳ್ತಾ ಇದ್ದೆ, ಸಭಾಪಾಲಕರು ಹೇಳ್ತಾ ಇದ್ದಾರೆ, ನೀವೇ ವ್ಯಕ್ತಿಗತವಾಗಿ ಪ್ರಾರ್ಥನೆ ಮಾಡುವುದಕ್ಕೆ ಸಮಯ ಕೊಡ್ರಿ. Don't allow anything to control you. ನಿನ್ನನ್ನು ಯಾವುದೇ ವಿಷಯಗಳು ಹತೋಟಿಯಲ್ಲಿ ಹಿಡ್ಕೊಳ್ಳದಂತೆ ನೋಡ್ಕೋ. You overcome, you are above that situation. ನೀನು ಆ ಪರಿಸ್ಥಿತಿಗಿಂತ ಮೇಲಾಗಿರುವಂತ ವ್ಯಕ್ತಿ ಆಗಿದೆ ಕ್ರಿಸ್ತನಲ್ಲಿದ್ದ God ಕಾರಣ. created you above your situation. ನಿನ್ನ ಪರಿಸ್ಥಿತಿಗಿಂತ ನಿನ್ನನ್ನು ಮೇಲಾಗಿ ದೇವರು ಮಾಡಿದ್ದಾರೆ. You can rule your situation. ನೀನು ನಿನ್ನ ಪರಿಸ್ಥಿತಿಯನ್ನು ಪರಿಪಾಲಿಸಬಹುದು, ದೊರೆತನ ಮಾಡಬಹುದು. You are above your sickness. ನಿನ್ನ ಅನಾರೋಗ್ಯಕ್ಕಿಂತ, ನಿನ್ನಲ್ಲಿರುವಂತ ಅನಾರೋಗ್ಯಕ್ಕಿಂತ ನೀನು ಮೇಲೆಯಾಗಿ ದೇವರು ಮಾಡಿದ್ದಾರೆ. Because you are a new creation. ನೀನು ನೂತನ ಸೃಷ್ಟಿ. You have to control the sickness, you have to control the bad situation. ನೀನೇ ನೂತನ ಸೃಷ್ಟಿ ಆಗಿದ್ದರಿಂದ ಬಂದಿರುವಂತ ರೋಗವನ್ನು ತೋಟೆಯಲ್ಲಿ ಹಿಡಿಕೊಳ್ಳಬೇಕಾಗುತ್ತದೆ, ನೀನು ಕೆಳಗೆ ಹಿಡಿಕೊಳ್ಳಬೇಕಾಗುತ್ತದೆ. ಆ ಕೆಟ್ಟ ವಿಷಯಗಳೆಲ್ಲ ನೀನು ತೆಗೆದು ಹಾಕುವಂತೆ ದೊರೆತನ ಮಾಡಬೇಕು. Amen. Amen. Don't allow anything to control you or your family or your place, your people. ನಿನ್ನನ್ನಾಗಲಿ ನಿನ್ನ ಕುಟುಂಬ ಜನರನ್ನಾಗಲಿ, ಇಲ್ಲದಿದ್ದರೆ ನಿನ್ನ ಸ್ಥಳವನ್ನಾಗಲಿ ಜನರನ್ನಾಗಲಿ ಯಾವುದೇ ವಿಷಯಗಳು ಹತೋಟಿಯಲ್ಲಿ ಹಿಡ್ಕೊಳ್ಳದಂತೆ ನೀನು ನೋಡ್ಕೋ. I tell you, years ago, ವರ್ಷಗಳ ಹಿಂದೆ there is a strong Christian influence dominated the nations of the world. ಬಲಾಢ್ಯರಾಗಿರುವಂಥ ಕ್ರೈಸ್ತವ ವ್ಯಕ್ತಿಗಳು ಪ್ರಪಂಚದಲ್ಲಿ ಸ್ಥಳಗಳಲ್ಲಿ ಅವರು ಆಳ್ವಿಕೆ ಮಾಡ್ತಾ ಇದ್ದ, ಅವರ ಪ್ರಭಾವವು ಆಳ್ವಿಕೆ ಮಾಡ್ತಾ ಇತ್ತು. Because they are prayerful people. ಯಾಕಂದ್ರೆ ಅವರು ಪ್ರಾರ್ಥನಾ ಭರಿತವಾಗಿರುವಂತ ಜನರು. They are winning the souls. ಅವರು ಆತ್ಮಗಳನ್ನು ಗೆಲ್ಲುತ್ತಾ ಇದ್ರು. That's what their influence is great in the nations of the world. ಅದಕ್ಕಾಗಿ ಪ್ರಪಂಚದಲ್ಲೇ ಅವರ ಒಂದು ಪ್ರಭಾವವು ಹೆಚ್ಚಾಗಿ ಕಾಣಿಸ್ತಾ ಇತ್ತು. But slowly things are changed because God's people lost their vision. ಆದ್ರೆ ನಿಧಾನವಾಗಿ ವಿಷಯಗಳು ಬದಲಾವಣೆ ಆಗಿದೆ ಆತ್ಮಲೋಕದಲ್ಲಿ. ಕಾರಣ ಏನಂದ್ರೆ ದೈವ ಜನರು, ದೇವರ ಮನುಷ್ಯರು, ದೇವರು ನಂಬಿರುವಂತ ವ್ಯಕ್ತಿಗಳು ದೇವರು ಕೊಟ್ಟಿರುವಂತ ದರ್ಶನವನ್ನು ಕಳ್ಕೊಂಡಿದ್ದಾರೆ. Scriptures are warning us today. ಈ ದಿನ ಒಂದು ದೇವರ ವಾಕ್ಯವು, ಲೇಖನಗಳು ನಮಗೂ ಎಚ್ಚರಿಕೆ ಮಾಡ್ತಾ ಇದೆ. Not that led to happen to us. ಅದು ನಮಗೂ ಆಗದಂತೆ, ಅಂತ ಪರಿಸ್ಥಿತಿಗಳು ಆಗದಂತೆ. Hallelujah. And Scriptures warns us, we have to correct ourselves. ಲೇಖನಗಳು ನಮಗೆ ಎಚ್ಚರಿಕೆಯನ್ನು ಕೊಡುವಾಗ ನಾವು ಬದಲಾಯಿಸಿಕೊಳ್ಳಬೇಕು. ಹೌದು, ನಾನು ಪ್ರಾರ್ಥಿಸಬೇಕು, ಆತ್ಮಗಳನ್ನು ಗೆಲ್ಲಬೇಕು ಎಂದು. I tell you, because of the persecution, because of affliction, many turned away from prayer. ಅನೇಕರು ಹಿಂಸೆಗಳಿಂದ, ಕಷ್ಟಗಳಿಂದ ಪ್ರಾರ್ಥನಾ ಜೀವನವನ್ನು ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಹಿಂಸೆ ಮತ್ತೆ ಆ ಒಂದು ಕಷ್ಟಗಳಿಂದ they turned away from their prayer and the ministering to God. ದೇವರಿಗೂ ಪರಿಚಯ ಮಾಡುವಂತ ಪ್ರಾರ್ಥನಾ ಜೀವನದಿಂದ ಅವರು ದೂರ ಹೋಗ್ಬಿಟ್ಟಿದ್ದಾರೆ. Listen carefully. ಚೆನ್ನಾಗಿ ಕೇಳ್ರಿ What I am saying here. ಏನು ಹೇಳ್ತಾ ಇದ್ದಾರೆ ಅಂದ್ರೆ, because of the persecution, because of the trouble, because of the, I tell you, afflictions, people are not able to pray. ಆ ಒಂದು ಕಷ್ಟದಿಂದ, ಸಂಕಟ ಬರುವಾಗ,
ಹಿಂಸೆ ಬರುವಾಗ ಜನರು ಪ್ರಾರ್ಥನೆ ಮಾಡುವುದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. Because of that affliction, they are not able to share the gospel to others. ಕಷ್ಟಗಳು ಬಂದಿದ್ದ ಕಾರಣ ಆ ಕಷ್ಟಗಳ ಮಧ್ಯದಲ್ಲಿ ಇತರರಿಗೆ ಸುವಾರ್ತೆ ಸಾರುವುದಕ್ಕೆ ಅವ್ರಿಗೆ ಆಗಲಿಲ್ಲ. Because of that reason, they are turned away from prayer and ministering the word. ಈ ಕಾರಣದಿಂದ, ಈ ಕಷ್ಟಗಳು, ಹಿಂಸೆ, ಏನಾದರೂ ಸಂಕಟಗಳು ಬಂದಿದ್ದ ಕಾರಣದಿಂದ ಅವರು ದೇವರನ್ನು ಪರಿಚರ್ಯೆ ಮಾಡುವಂತೆ ಈ ಪ್ರಾರ್ಥನಾ ಜೀವನದಿಂದ ಬೇರೆ ದೂರ ಹೋಗಿಬಿಟ್ಟಿದ್ದಾರೆ. When the church will turn, when people turn away from prayer and sharing the gospel, ಸಭೆಯಲ್ಲಿ ಜನರೆಲ್ಲರೂ ಕೂಡ ಪ್ರಾರ್ಥನೆ ಮಾಡುವ ವಿಷಯದಲ್ಲಿ, ಇತರರಿಗೆ ಸುವಾರ್ತೆ ಸಾರುವಂಥ ವಾಕ್ಯಗಳನ್ನು ಸಾರುವಂಥ ವಿಷಯದಲ್ಲಿ ಬಿಟ್ಟಿದ್ರೆ, it is easy to Satan take over them. ಸಾತಾನకు ಬಹಳ ಸುಲಭ ಅವರನ್ನು ಹತೋಟಿಯಲ್ಲಿ ತೆಗೆದುಕೊಳ್ಳುವಂತೆ. It is easy to Satan take over such a people, such lands also. ಅಂತ ಜನರನ್ನು, ಅಂತ ಜಾಗಗಳನ್ನು, ಅಂತ ಸ್ಥಳಗಳನ್ನು ಸಾತಾನು ಈಸಿಯಾಗಿ ಅಟ್ಯಾಕ್ ಮಾಡ್ತಾನೆ. Easily we will welcome the evil powers to take control us. ಆವಾಗ ಬಹಳ ಸುಲಭವಾಗುತ್ತದೆ ಪ್ರಾರ್ಥನೆ ಇವೆಲ್ಲ ಬಿಟ್ಟಿದಾಗ ಸಾತಾನ್ ಬಂದು ಕೆಟ್ಟ ಆತ್ಮಗಳು ಬಂದು ನಿನ್ನನ್ನು ಹತೋಟಿಯಲ್ಲಿ ತೆಗೆದುಕೊಳ್ಳುವಂತೆ. You are going through trouble, more than that you have to increase your prayer life. ಎಷ್ಟು ನೀನು ಕಷ್ಟ, ಸಂಕಟ, ಹಿಂಸೆಗಳಿಂದ ಹೋಗುತ್ತಾ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರಾರ್ಥನಾ ಜೀವನ ಇರಬೇಕು. More than that you must read the word of God. ಅದಕ್ಕಿಂತ ಹೆಚ್ಚಾಗಿ ನೀನು ದೇವರ ವಾಕ್ಯವನ್ನು ಓದಬೇಕು. Because you have to overcome your situation. ಯಾಕಂದ್ರೆ ಆ ಪರಿಸ್ಥಿತಿ ನೀನು ಜಯಿಸಬೇಕಾಗಿದೆ, ಗೆಲ್ಲಬೇಕಾಗಿದೆ. With your own you cannot change. ನಿನ್ನ ಸ್ವಂತವಾಗಿ ನೀನು ಬದಲಾಯಿಸಲು ಆಗುವುದಿಲ್ಲ. You have to depend on God. ದೇವರ ಮೇಲೆ ನೀನು ಹತ್ತುಕೊಳ್ಳಬೇಕಾಗಿದೆ. Only through prayer you can come out. ಪ್ರಾರ್ಥನೆಯಿಂದ ನೀನು ಹೊರಗೆ ಬರುವುದಕ್ಕೆ ಆಗುತ್ತದೆ. Hallelujah. Hallelujah. ಒಂದ್ಸತಿ ನಾನು ಈಜಾಡಕ್ಕೆ ಹೋಗಿದ್ದೆ ಬಳ್ಳಾರಿದಲ್ಲಿ. ಒನ್ ಟೈಮ್ ಐ ವೆಂಟ್ ಟು ಆಫ್ಟರ್ ಬಿಫೋರ್ ಬಾರ್ನ್ ಅಗೇನ್. ಯೇಸು ಕ್ರಿಸ್ತನು ತಿರುಗಿ at the age of 18 years. 18 ವರ್ಷ ವಯಸ್ಸಿನಲ್ಲಿ ಸಭಾಪಾಲಕರು ಅಲ್ಲಿ ಈಜಾಡುವುದಕ್ಕೆ ಅವರು ಊರಿಗೆ ಹೋಗಿದ್ದಾರೆ. That is very deep well. ಅಲ್ಲಿ ಬಹಳಷ್ಟು ಆಳವಾಗಿರುವಂತ ಬಾವಿ ಆಗಿದೆ. So if anybody doing something, I too also wanted to do that, but I don't know anything. ಆ ದಿವಸಗಳಲ್ಲಿ ಬೇರೆ ಯಾರನ್ನೇ ಏನೇನೋ ಮಾಡ್ತಾ ಇದ್ರೆ ಪಾಸ್ಟರ್ ಕೂಡ 18 ವರ್ಷದಲ್ಲಿ ನಾನು ಕೂಡ ಅದನ್ನ ಮಾಡಬೇಕು ಅನ್ನುವಂಥ ವಿಷಯ ಆದ್ರೆ ಏನು ಗೊತ್ತಿಲ್ಲ. I'm seeing everybody because I wanted to do that. When that man able to do, I too also can do. ಅಲ್ಲಿರುವಂತ ಜನರೆಲ್ಲರೂ ಕೂಡ ಆ ಬಾವಿಯಲ್ಲಿ ಈಜಾಡಕ್ಕೆ ಹೋಗಿದ್ದಾರೆ. They are swimming. ಅವರೆಲ್ಲರೂ ಈಜಾಡ್ತಾ ಇರುವಾಗ one of my relative went very top beside that well, very top wall is there. ಒಂದು ಸತಿ ಸಭಾಪಾಲಕರವರ ಸಂಬಂಧಿಕರಲ್ಲಿ ಒಬ್ಬರು ಮೇಲೆ that is like a third stair building. ಅದು 3 ಅಂತಸ್ತು ಬಿಲ್ಡಿಂಗ್ ಇರುವಂತ ದೊಡ್ಡ ಒಂದು ಸ್ಥಳ ಇತ್ತು. ಅದರಿಂದ ಅಷ್ಟು ಎತ್ತರಕ್ಕೆ very expert in swimming. ಆತನಿಗೆ ಬಹಳಷ್ಟು ನೈಪುಣ್ಯ ಬರುವಂತ ಈಜಾಡುವುದರಲ್ಲಿ ನೈಪುಣ್ಯತೆ ಇರುವಂತ ವ್ಯಕ್ತಿ. He went to the top, from there he jumped into the well. ಅಲ್ಲಿಂದ ಆತನು ಬಾವಿ ಒಳಗಡೆ ದೂಕಿ ಈಜಾಡ್ತಾ ಇದ್ದಾನೆ. I look at him. ಆತನು ನೋಡಿದರೆ I too also can do it. ನಾನು ಕೂಡ ಮಾಡುವುದಕ್ಕಾಗುತ್ತದೆ. I went to the top. ಪಾಸ್ಟರ್ ಕೂಡ ಅಲ್ಲಿ ಮೇಲೆ ಹೋದ್ರಂತೆ. I don't know what after jumping what will happen, I don't know. ಅಲ್ಲಿಂದ ಈಜಾಡಕ್ಕೆ ಮುಳುಗಿದ್ರೆ ಏನಾಗುತ್ತದೋ ಗೊತ್ತಿಲ್ಲ. How much you go top, that much you go inside. ಎಷ್ಟು ನೀನು ಮೇಲಕ್ಕೆ ಹೋಗ್ತೀಯ ಅಷ್ಟು ಆಳವಾಗಿ ಹೋಗ್ತಾರಂತೆ. That force you will jump. ಯಾಕಂದ್ರೆ ಅಷ್ಟು ಬಲದಿಂದ ನೀನು ಅದರಲ್ಲಿ ಎಗರಾಡ್ತೀಯಲ್ಲ, ಒಳಗೆ ಹೋಗೋದು ಕೂಡ ಅಷ್ಟು ಆಳವಾಗಿ ಹೋಗ್ತೀಯ ಅಂತ ಹೇಳ್ತಾ ಇದ್ದಾರೆ. I jumped in that well. ಆ ಬಾವಿಯಲ್ಲಿ ಅಷ್ಟು ಅಲ್ಲಿಂದ ಮೇಲೆ going inside. ಒಳಗಡೆ ಹೋಗ್ತಾ ಇದ್ದಾರೆ. ಒಳಗಡೆ very very deep well. ಬಹಳಷ್ಟು ಆಳವಾಗಿರುವಂತ ಬಾವಿ ಅದು. I thought that I will die. ಈಗ ಅವಾಗ ಅನ್ಕೊಂಡಿದ್ದಾರಂತೆ ಸತ್ತು ಹೋಗ್ತಾರೆ ಎಂದು. Then I put the hands like this. ಅವಾಗ ಇನ್ನೂ ಬಲವಾಗಿ ಕೈಗಳನ್ನು ಜಾಡಿಸಿದ್ದಾರೆ. I'm putting hands like this. ಆವಾಗ ಕೆಳಗೆ ಹೊಡಿತಾ ಇದ್ದಾರೆ. ಕೈಗಳನ್ನು ನೀರಿನಲ್ಲಿ ಹೊಡಿತಾ ಇದ್ದಾರೆ. ಬೇಗ by force I am doing that. ಅದನ್ನು ಬಲವಾಗಿ ಹಿಂಗ ಆಗುತ್ತದೆ, ಮುಗುತ್ತದೆ ಅನ್ನುವಂತ ಸಿಚುವೇಶನ್ ದಲ್ಲಿ ಹಿಂಗ ಹಂಗೆ ಹೊಡಿತಾ ಇದ್ರು. So after long time I came out. ಅಂತ ಸ್ವಲ್ಪ ಬಹಳಷ್ಟು ಸಮಯ ಆಗಿ ಕಷ್ಟದಿಂದ ಹಂಗೆ ಮೇಲೆ ಬಂದಿದ್ದಾರಂತೆ. The same way, whatever the situation you are going through, don't give up. ಅದೇ ರೀತಿಯಲ್ಲಿ ನೀನು ಕೆಟ್ಟ ಪರಿಸ್ಥಿತಿ ಏನು ಹೋಗುತ್ತಾ ಇದೆಯೋ ಅದನ್ನು ಬಿಟ್ಟು ಕೊಡಬೇಡ.
When others able to do, why can't we do it? ಇತರರು ಮಾಡುವುದಕ್ಕೆ ಅದು ಆಗುತ್ತಾ ಇದ್ರೆ, ಅದರಲ್ಲಿ ಜಯ ಹೊಂದುತ್ತಾ ಇದ್ರೆ There are ನಾವೇ many ಜಯ Christians, ಹೊಂದಬಹುದು. there are many Christians are example to us. ಅನೇಕ ಕ್ರೈಸ್ತರು ನಮಗೆ ಉದಾಹರಣವಾಗಿದ್ದಾರೆ, ಅವರೆಲ್ಲ ಜಯಭರಿತರಾಗಿದ್ದಾರೆ. They lead a successful life. ಅವರಿಗೆ ಸಫಲತೆ ಜೀವನ ಇತ್ತು, They lived a prosperous life. ಅವರು ಅಭಿವೃದ್ಧಿ ಹೊಂದಿರುವಂತ ಜೀವನ ಜೀವಿಸಿದ್ದಾರೆ, They lived a healthy life. ಅವರು ಆರೋಗ್ಯಕರವಾದ ಜೀವನ ಜೀವಿಸಿದ್ದಾರೆ. When they lived, how cannot we live? ಅವ್ರು ಜೀವಿಸ್ತಾ ಇದ್ರೆ ಯಾಕೆ ನಾವು ಜೀವಿಸಬಾರ್ದು? ಆ ಟೈಮ್ದಲ್ಲಿ ನನಗಿನ ಕೈಗಳು ಫೋರ್ಸ್ಲಿಂದ ಓಡಲಿಲ್ಲ ಅಂತಂದು ಹೇಳಿದ್ರೆ ನಾನು ಸತ್ತೋಗ್ಬಿಡ್ತಾ ಇದ್ದೆ. ಆ ಟೈಮ್ದಲ್ಲಿ ಬಲವಾಗಿ ಕೈಗಳನ್ನು ಓಡಿಸಿ ಹಂಗೆ ಮಾಡಲಿಲ್ಲ ಅಂದ್ರೆ ಸತ್ತೋಗ್ತಾ ಇತ್ತು. ಹಂಗೆ ಹೊಡಿತಾನೆ ಇದ್ದೀನಿ ಮೇಲೆ ಬರೋವರೆಗೆ ನನ್ನ ಕೈಗಳು ಕೆಳಗೆ ಹೊಡಿತಾನೆ ಇದ್ದೀನಿ. ಮ್ಯಾಲೆಗೆ ಬರೋ ತನಕ ಹಂಗೆ ನಾಟ್ ಸೇವ್ಡ್. ಅವಾಗ ರಕ್ಷಿಸಲ್ಪಟ್ಟಿಲ್ಲ, ಇನ್ನು Hallelujah. ರಕ್ಷಣೆ ಹೊಂದಲಿಲ್ಲ. Amen. ಆಮೆನ್. So like these experiments I did many things before I got saved. ರಕ್ಷಣೆ ಹೊಂದುವುದಕ್ಕೆ ಮುಂಚೆ ಇಂಥ ಒಂದು ಈವೆಂಟ್ಸ್ ಎಲ್ಲ ಮಾಡಿದ್ದಾರೆ. But still God saved me because God has a plan. ಆದರೆ ದೇವರು ಆ ದಿವಸಗಳಲ್ಲಿ ಕಾಪಾಡಿದಾನೆ, ಯಾಕಂದ್ರೆ ಆತನ ಉದ್ದೇಶವಿರುವುದರಿಂದ ನನ್ನನ್ನು. Hallelujah. ಹಲ್ಲೆಲೂಯಾ. Amen. ಆಮೆನ್. So we are able to do it. ನಾವು ಮಾಡುವುದಕ್ಕೆ ಆಗುತ್ತದೆ ಈ ವಿಷಯಗಳನ್ನು. There are many missionaries are example to us. ಅನೇಕ ಮಿಷನರಿಗಳು ನಮಗೆ ಉದಾಹರಣೆಯಾಗಿದ್ದಾರೆ. Many Christians are example to us. ಅನೇಕ ಕ್ರೈಸ್ತವರು ನಮಗೆ ಉದಾಹರಣೆಯಾಗಿದ್ದಾರೆ. That's what go and read Hebrews 11th chapter, what all the God's people did great things. ಹೆಬ್ರಿ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನೀವು ನೋಡುವಾಗ ವಿಶ್ವಾಸ ವೀರರು ಏನೇನು ವಿಷಯಗಳು ಮಾಡಿದಾರೋ ಎಲ್ಲ ಓದ್ರಿ ಗೊತ್ತಾಗುತ್ತದೆ. I tell you, we have to make necessary changes, then only we will come up. ನಾವು ಖಚಿತವಾಗಿರುವಂತ ಬೇಕಾಗಿರುವಂತ ಬದಲಾವಣೆಗಳು ನಾವೇ ಮಾಡಿಕೊಂಡು ಹೊರಗೆ ಬರಬೇಕು. God don't help. ದೇವರು ಸಹಾಯ ಮಾಡುವುದಿಲ್ಲ. When you do, He will help. ನೀನು ಮಾಡುವುದಕ್ಕೆ ಪ್ರಾರಂಭಿಸುವಾಗ ಆತನು ಸಹಾಯ ಮಾಡ್ತಾನೆ. Hallelujah. ಹಲ್ಲೆಲೂಯಾ. ನೀನೇನು ಇರ್ಲಾರ್ದಂಗ ಕೈಗಳು ಓಡಲಾರ್ದಂಗ ಹಂಗೆ ಇದ್ಬಿಟ್ರೆ ನೀನು ಹಂಗೆ ಮುಳುಗೋಗ್ಬಿಡ್ತೀಯ ಅಷ್ಟೇ. ನೀನು ಕೈಗಳೇ ಓಡಿಲಾರ್ದಂಗ ಸುಮ್ಮನೆ ಹಂಗೆ ಇದ್ದುಕೊಂಡಿದ್ರೆ ಮುನಿಗೋಗ್ತಿ. That's what we must be very careful. ಅದಕ್ಕಾಗಿ ಜಾಗೃತ ಉಳ್ಳವರಾಗಿರಬೇಕು. All we have to do is make up our mind, do what God wants us to do. ನಮ್ಮ ಮನಸ್ಸಿನಲ್ಲಿ ಏನು ಇಟ್ಕೋಬೇಕಂದ್ರೆ ದೇವರು ಏನು ಮಾಡಬೇಕಂತಿದ್ದಾರೋ ಅದನ್ನೇ ನಾನು ಮಾಡಬೇಕನ್ನುವಂತ ಸ್ಥಿರ ಚಿತ್ತಕ್ಕೆ ಬರಬೇಕು. Amen. We have to make up our mind. ನಮ್ಮ ಮನಸ್ಸನ್ನು ದೃಢವಾಗಿ ಮಾಡ್ಕೋಬೇಕು. God has kept for me this. ದೇವರು ಈ ಒಂದು ಉದ್ದೇಶಕ್ಕಾಗಿ ನನ್ನನ್ನು ಇಟ್ಟಿದ್ದಾರೆ ಭೂಮಿಯಲ್ಲಿ. I will do it. ನಾನು ಆ ಚಿತ್ತವನ್ನು ಮಾಡುತ್ತೇನೆ ಎಂದು. Don't see people. ಜನರನ್ನು ನೋಡಬೇಡ. Don't see circumstances. ಪರಿಸ್ಥಿತಿಗಳನ್ನು ನೋಡಬೇಡ. Don't see place. ಸ್ಥಳ ಹೆಂಗಿದೋ ನೋಡಬೇಡ. Don't see your family. ನಿನ್ನ ಕುಟುಂಬ ಪರಿಸ್ಥಿತಿ ಹೆಂಗಿದೋ ನೋಡಬೇಡ. Don't see your finances. ನಿನ್ನ ಆರ್ಥಿಕ ಸ್ಥಿತಿಯನ್ನು ನೋಡಬೇಡ. Make up your mind that you are able to do it. ನೀನು ನಿನ್ನ ಮನಸ್ಸಿನಲ್ಲಿ ದೃಢ ಚಿತ್ತವಾಗಿ ದೇವರ ಚಿತ್ತವನ್ನು ಮಾಡಬೇಕಂದಾಗ ನೀನು ಆ ವಿಷಯಗಳಲ್ಲಿ ಜಯಭರ್ತರಾಗಿ ಮಾಡ್ತೀಯ. Amen. ಆಮೆನ್. 1 Timothy 2nd chapter 2nd verse. ಮೊದಲನೇ ತಿಮೋಥಿ 2ನೇ ಅಧ್ಯಾಯ 2ನೇ ವಚನ. If you want to quiet and peaceable life, ನಿನಗೆ ಶಾಂತಿಕರವಾಗಿರುವಂತ ಒಂದು ಸಮಾಧಾನ ಜೀವನ ಬೇಕಂದ್ರೆ Bible says we have to pray. ಸತ್ಯವೇದ ಹೇಳ್ತದೆ ನಾವು ಪ್ರಾರ್ಥಿಸಬೇಕು. Hallelujah. ಹಲ್ಲೆಲೂಯಾ. We have to pray for kings. ನಾವು ಅರಸರಕ್ಕಾಗಿ ಅಂದ್ರೆ ಅಧಿಕಾರಿಗಳಕ್ಕಾಗಿ ಪ್ರಾರ್ಥಿಸಬೇಕು. We have to pray means now no kings to whom we have to pray. You may say that pray for prime minister. ಈಗ ಅರಸರು ಇಲ್ಲ, ನೀನು ಯಾರ ಸರ್ಕಾಗಿ ಪ್ರಾರ್ಥಿಸಬೇಕು ಅಂತ ಆ ಯೋಚನೆ ಮಾಡಬೇಡ. ನಮ್ಮ ಅಧಿಕಾರಿಗಳಾಗಿರುವಂಥ ಪ್ರೈಮ್ ಮಿನಿಸ್ಟರ್ಗಾಗಿ ಹಂಗ ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಬೇಕು. Pray for CM ಅವ್ರಿಗಾಗಿ ಪ್ರಾರ್ಥಿಸಬೇಕು. ಮುಖ್ಯಮಂತ್ರಿ MLAsಗಾಗಿ ಪ್ರಾರ್ಥಿಸಬೇಕು. Pray for MPs. ಒಂದು MPs ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ಗಾಗಿ Pray ಪ್ರಾರ್ಥಿಸಬೇಕು. for local leaders. ಲೋಕಲ್ದಲ್ಲಿ ಇರುವಂತ ನಾಯಕರಿಗಾಗಿ ಪ್ರಾರ್ಥಿಸಬೇಕು. Then only you will quiet and peaceable life you can lead. ಆವಾಗ ನಿನಗೆ ಶಾಂತಿ ಸಮಾಧಾನ ಜೀವನ ಜೀವಿಸ್ತದೆ. I tell you, nobody can give quiet and peaceable life. ಯಾರು ಕೂಡ ನಿನಗೆ ಶಾಂತಿ ಸಮಾಧಾನ ಜೀವನ ಕೊಡೋದಿಲ್ಲ. Only when you pray you will get it, that life. ನೀನು ಪ್ರಾರ್ಥಿಸುವಾಗ ಅದನ್ನು ನೀನು ಹೊಂದಿಕೊಳ್ಳುತ್ತೀಯ. If you don't pray, ನೀನು ಪ್ರಾರ್ಥಿಸದೇ ಇದ್ರೆ Satan will take over that prime minister and do nonsense in this nation. ನೀನು ಪ್ರಾರ್ಥಿಸದೇ ಇದ್ರೆ ಪ್ರೈಮ್ ಮಿನಿಸ್ಟರ್ ಅವ್ರನ್ನಾಗಲಿ ನಾಯಕರನ್ನು ಆ ಸಾತಾನ ಹತೋಟಿಯಲ್ಲಿ ತೆಗೆದುಕೊಂಡು ದೇಶದಲ್ಲಿ ಬಹಳಷ್ಟು ಕಷ್ಟವನ್ನು If we don't pray for MLAs, MPs, I tell you, local leaders, Satan will take over them and disturb the whole city. ಒಂದು ವೇಳೆ ನೀನು MLAs ಆಗಲಿ ಲೋಕಲ್ ಲೀಡರ್ಸ್ಗಾಗಿ ಪ್ರಾರ್ಥಿಸದೇ ಇದ್ರೆ ಅವ್ರನ್ನು ಸಾತಾನ ಹತೋಟಿಯಲ್ಲಿ ತೆಗೆದುಕೊಂಡು ಸ್ಥಳದಲ್ಲಿ ಬಹಳಷ್ಟು ಗಲಾಟೆ ತೊಂದರೆ ವಿರುದ್ಧತೆ ಬರುತ್ತದೆ. See, today's Christians,
They are not able to pray for themselves. How can they pray for others? ಈ ದಿವಸಗಳಲ್ಲಿ ಕ್ರೈಸ್ತವರು ತಮಗೋಸ್ಕರ ತಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇಲ್ಲ, ಹಿಂಗೆ ಇತರ ಅವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಸಮಯ ಇಲ್ಲ. ಅವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಸಮಯ. ಬೇರೆಯವರಿಗೆ ಪ್ರಾರ್ಥನೆ ಮಾಡ್ತಾರೆ. ಇತರಕ್ಕಾಗಿ ಏನು ಮಾಡ್ತಾರೆ? Christian means not like that. ಕ್ರೈಸ್ತವನು ಆ ರೀತಿಯಲ್ಲಿ You have to ಇರುವಂತ pray for yourself and pray for others. ಕ್ರೈಸ್ತವರು ನಿನಗೋಸ್ಕರ ನೀವು ಪ್ರಾರ್ಥಿಸಬೇಕು, ಇತರಕ್ಕಾಗಿ ಪ್ರಾರ್ಥಿಸಬೇಕು. You have to make your circumstances good. ನಿನ್ನ ಪರಿಸ್ಥಿತಿಗಳನ್ನು ನೀನೇ ಒಳ್ಳೆಯದಾಗಿ ಮಾಡ್ಕೊಳ್ಬೇಕು. Your atmosphere must be good. ನಿನ್ನ ವಾತಾವರಣವು ನಿನಗೆ ಒಳ್ಳೆಯದಾಗುವಂತೆ ನೋಡ್ಕೋಬೇಕು. Hallelujah. Hallelujah. Israel people, they made their atmosphere well. ಇಸ್ರಾಯೇಲ್ ಜನರು ತಮ್ಮ ವಾತಾವರಣವನ್ನು ತಾವೇ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. They are going to wilderness. ಅವರು ಅರಣ್ಯ ಪ್ರದೇಶದಿಂದ ಹೋಗ್ತಾ ಇದ್ರು. No food, no water. ಅಲ್ಲಿ ನೀರಿಲ್ಲ, ಊಟ ಇಲ್ಲ, no well. ಅಲ್ಲಿ ಬಾವಿ ಇಲ್ಲ, ಏನಿಲ್ಲ. No plowing, no sowing seed. ಅಲ್ಲಿ ಏನು ನೆಲದನ್ನು ದುನ್ನುವುದು, ಬಿತ್ತುವುದು ಏನಿಲ್ಲ. But they made their own atmosphere. ಆದ್ರೆ ತಮಗೆ ಬೇಕಾಗಿರುವಂತ ಅನುಕೂಲ ವಾತಾವರಣ ಅವ್ರು ಮಾಡ್ಕೊಂಡಿದ್ದಾರೆ. Hallelujah. Hallelujah. As a Christian you can make your own environment. ಕ್ರೈಸ್ತವರಾಗಿ ನೀವು ನಿಮ್ಮ ವಾತಾವರಣ ನಿಮಗೆ ಅನುಕೂಲವಾಗಿ ಮಾಡ್ಕೊಳ್ಳಬಹುದು. Don't cry. ಅಳಬೇಡ್ರಿ. Amen. ಆಮೆನ್. ಒಡಿರಿ ಪ್ರಾರ್ಥನೆಯಲ್ಲಿ, ಪ್ರಾರ್ಥನೆಯಿಂದ ಒಡೆಯಿರಿ ಆ ಪರಿಸ್ಥಿತಿಯನ್ನು. ಅನ್ಯ ಭಾಷೆಗಳಲ್ಲಿ ಮಾತಾಡ್ರಿ, ಆತ್ಮ ಭಾಷೆಯಲ್ಲಿ ಮಾತನಾಡ್ತಾ ಆ ಒಡೆದು ಮೇಲೆ ಬರ್ರಿ. ಬಂದಿಲ್ಲ ಇನ್ನೊಂದ್ಸತಿ ಹೊಡಿರಿ, ಇನ್ನೂ ಆಗ್ತಾ ಇಲ್ಲ, ಇನ್ನೂ ಹೆಚ್ಚಾಗಿ ಪ್ರಾರ್ಥಿಸಿ, ಹೆಚ್ಚು ಪ್ರಾರ್ಥನೆ ಮಾಡ್ರಿ, ಇನ್ನೂ ಹೆಚ್ಚು ಪ್ರಾರ್ಥಿಸ್ರಿ. ಆತ್ಮ ಭಾಷೆಯಲ್ಲಿ ಮ್ಯಾಗ ಬರೋವರೆಗೆ ಪ್ರಾರ್ಥಿಸ್ರಿ, ಮೇಲೆಗೆ ಆ ಪರಿಸ್ಥಿತಿನ ಜಯಿಸುವ ತನಕ ಪ್ರಾರ್ಥಿಸ್ರಿ. Hallelujah. Hallelujah. Amen. Amen. I tell you, nobody give that life, only Jesus gave that life. Through that life you can come up. ಯಾರು ಕೂಡ ಅಂತ ಜೀವ ಕೊಡುವುದಕ್ಕೆ ಆಗುವುದಿಲ್ಲ, ಆದ್ರೆ ಯೇಸು ಕ್ರಿಸ್ತನು ನಮಗೆ ಕೊಟ್ಟಿದ್ದಾನೆ ಆತನ ಜೀವ. ಆ ಜೀವದಿಂದ ನಾವು ಹೊರಗೆ ಬರಬಹುದು ಪರಿಸ್ಥಿತಿಗಳಿಂದ. You have inside eternal life. ನಿನ್ನ ಒಳಗಡೆ ದೇವರ ನಿತ್ಯ ಜೀವವಿದೆ. You have God inside. ನಿನ್ನಲ್ಲಿ ದೇವರು ಒಳಗಿದ್ದಾರೆ. Amen. Amen. Don't run here and there. ಅಲ್ಲಿ ಓಡಬೇಡ. God is inside of you. ನಿನ್ನ ಒಳಗಡಿದ್ದಾರೆ. Holy Spirit of God is inside of you. ಪವಿತ್ರ ಆತ್ಮ ದೇವರು ನಿಮ್ಮಲ್ಲಿದ್ದಾರೆ. Amen. Amen. I tell you, somebody may pray for you for your problems. ನಿನ್ನ ಸಮಸ್ಯೆಗಾಗಿ ಇತರರು ಬೇರೆಯವರು ಪ್ರಾರ್ಥಿಸಬಹುದು. That time you may be good. ಆ ಸಮಯದಲ್ಲಿ ಚೆನ್ನಾಗಿ ಅನಿಸ್ತದೆ. But again you have to go through that. ಮತ್ತೆ ನೋಡಿದ್ರೆ ಅದೇ ಪರಿಸ್ಥಿತಿಯಿಂದ ಹೋಗುವಂತಾಗುತ್ತದೆ. You have to overcome that situation. ಆದ್ರೆ ಆ ಪರಿಸ್ಥಿತಿని ಜಯಿಸಬೇಕಂದ್ರೆ, Amen. Amen. You have to come up, that's all. ಆ ಪರಿಸ್ಥಿತಿ ನೀನು ಜಯಿಸಿ ಹೊರಗೆ ಬರಬೇಕಷ್ಟು ನೀನೇ. You have to struggle. ನೀನು ಸ್ವಲ್ಪ ಹೋರಾಡಬೇಕು. Amen. Amen. Hallelujah. Hallelujah. ನೀನೇನ ಕೆಲಸ ಮಾಡ್ತಾ ಇದ್ರೆ ಯಾವುದನ್ನ ಒಂದು 50 kg ಚೀಲ ಎತ್ತಕ್ಕೆ ಆಗ್ಲಿಲ್ಲ ಅಂದ್ರೆ ಬಗಲಿಗೆ ಯಾರನ್ನ ಇದ್ರೆ ಅವ್ರು ಎತ್ತುತ್ತಾರೆ. ಅವ್ರು ಯಾರು ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ನೀನೇ ಎತ್ತಬೇಕು. ಯಾರನ್ನ ಬಗಲಿಗಿದ್ರೆ 50 kg ಬರಪ್ಪ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಅಯ್ಯ ಸ್ವಲ್ಪ ಬರೀ ಅಯ್ಯ ಸ್ವಲ್ಪ ಎತ್ತಯ್ಯ ನನಗೆ ಎತ್ತಕ್ಕಾಗೋದಿಲ್ಲ ಅಂದ್ರೆ ಅವ್ರು ಬಂದು ಎತ್ತುತ್ತಾರೆ. ಅವರು ಯಾರಿಲ್ಲ ಅಂತಂದು ಹೇಳಿದ್ರೆ ಹೆಂಗೋ ಒಂದು ಕಷ್ಟಪಟ್ಟು ನೀನೇ ಒತ್ಕೊಂಡು ಬಿಡ್ತೀಯ. ಯಾರಿಲ್ಲ ಅಂದ್ರೆ ನೀನು ಹೆಂಗೆಂಗೋ ಮಾಡ್ತೀಯ. ಆಮೇಲೆ ದಟ್ಸ್ ವಾಟ್ ಐ ಟೆಲ್ ಯು, ಆಲ್ವೇಸ್ ಅದರ್ ಪೀಪಲ್ ನಾಟ್ ಬಿ ಪ್ರೆಸೆಂಟ್ ವಿತ್ ಯು. ಯಾಕಂದ್ರೆ ಯಾವಾಗಲೂ ನಿನ್ನ ಸಂಗಡ ಇತರರು ಪ್ರೆಸೆಂಟ್ ಆಗಿ ಇರುವುದಿಲ್ಲ. ಒಂದೊಂದ್ಸತಿ ಆಲ್ ಪೀಪಲ್ ಮೇ ನಾಟ್ ಅವೈಲೇಬಲ್. ಎಲ್ಲರೂ ಕೂಡ ಒಂದೊಂದ್ಸತಿ ನಿನಗೆ ಅನುಕೂಲವಾಗಿ ಇಲ್ಲದೇ ಇರುತ್ತದೆ ಪರಿಸ್ಥಿತಿ. Hallelujah. That time you have to pray yourself. ಅಂತ ಸಮಯದಲ್ಲಿ ನಿನ್ನಗಾಗಿ ನೀನು ಪ್ರಾರ್ಥನೆ ಮಾಡುವುದು ಕಲಿಬೇಕು. I tell you, sometimes in middle night some people they give prayer requests for us to pray. ಕೆಲವು ಸಮಯಗಳಲ್ಲಿ ಮಧ್ಯರಾತ್ರಿ ಸಮಯದಲ್ಲಿ ಪ್ರಾರ್ಥನೆ ವಿಜ್ಞಾಪನೆ ಕೊಡ್ತಾ ಇರ್ತಾರೆ. We used to take the phone call and pray for them. ಆವಾಗ ಫೋನ್ ತೆಗೆದುಕೊಂಡು ಅವ್ರಿಗೆ ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತೀವಿ. Sometimes we may not able to lift the phone. ಒಂದೊಂದ್ಸತಿ ನಾವು ಟೈರ್ಡ್ ಆಗ್ಬಿಟ್ಟು ನಾವು ಫೋನ್ ಎತ್ತದೇ ಇರಬಹುದು. ಒಂದೊಂದ್ಸತಿ ಫೋನ್ ಎತ್ತದೇ ಇರಬಹುದು, ನಾವು ಟೈರ್ಡ್ ಆಗೋ ಏನೋ ದೂರ ಇದ್ದು. Don't depend on others. ಅಂದ್ರೆ ಇತರರ ಮೇಲೇನೆ ಹಾತ್ಕೊಳ್ಬೇಡ್ರಿ, ಇವ್ರು ಮಾಡ್ತಾರೇನೋ ಅವ್ರು ಮಾಡ್ತಾರೇನೋ ಎಂದು. I am teaching you the word of God. ದೇವರ ವಾಕ್ಯವನ್ನು ಬೋಧಿಸ್ತಾ ಇದ್ದಾರೆ ಸಭಾಪಾಲಕರು. You have to come up. ನೀನೇ ಮೇಲೆಗೆ ಹೊರಗೆ ಬರುವಂತೆ ನೀನು ಕಲಿಬೇಕು. Amen. Amen. I tell you, you must be honest in praying. ನೀನು ನಂಬಿಗಸ್ತನಾಗಿ ನೀನು ಪ್ರಾರ್ಥಿಸಬೇಕು. There are many people just weeping. ಅನೇಕರು ಬರೇ ಸುಮ್ಮನೆ ಅಳ್ತಾ ಇರ್ತಾರೆ. They are crying. ಅವರು ಅಳುತ್ತಾರೆ ಪ್ರಾರ್ಥನೆ ಎಂದು. They may even, I tell you, fall on the floor and roll this side and that side and cry. ಅವ್ರು ಹೆಂಗ ಅಳ್ತಾ ಇರ್ತಾರೆ ಅಂದ್ರೆ ಕಷ್ಟ ಬಂದಾಗ ನೆಲದ ಮೇಲೆ ಬಿದ್ದು
ಹೊರಲಾಡ್ತಂಗ ಆ ಕಡೆ ಈ ಕಡೆ ತಿರ್ಗಾ ಇದು ಆಳ್ತಾ ಇರ್ತಾರೆ. Because of the afflictions. ಯಾಕಂದ್ರೆ ಆ ಕಷ್ಟವು ಹೆಚ್ಚಾಗಿದ ಕಾರಣ, Because of the problems that they ಅವರ cannot face. ಸಮಸ್ಯೆಗಳು ಹೆಚ್ಚಾಗಿದ ಕಾರಣ. But I tell you that cannot do anything better person. ಅದು ನಿನ್ನನ್ನು ಉತ್ತಮವಾದ ಮನುಷ್ಯನಾಗಿ ಮಾಡುವುದಕ್ಕೆ ಆಗುವುದಿಲ್ಲ. That will not change anything. ಆ ವಿಷಯವು ನಿನ್ನನ್ನು ಏನು ಬದಲಾಯಿಸುವುದಕ್ಕೆ ಆಗುವುದಿಲ್ಲ. ಹಂಗ ಮಾಡಿದ್ರೆ ಕೂಡ Only God's word will change. ಬರೇ ದೇವರ ವಾಕ್ಯವು ನಿನ್ನನ್ನು ಬದಲಾಯಿಸುತ್ತದೆ. Hallelujah. Hallelujah. I will give one example through the word of God. ದೇವರ ವಾಕ್ಯದಿಂದ ಒಂದು ಉದಾಹರಣೆ ಕೊಡ್ತಾರೆ. In Acts 10th chapter, ಅಪೊಸ್ತಲ ಕೃತ್ಯಗಳ 10ನೇ ಅಧ್ಯಾಯದಲ್ಲಿ Bible tell a story of man Cornelius, ಕೊರ್ನೇಲಿಯಸ್ ಎಂಬ ವ್ಯಕ್ತಿ ಕುರಿತು ಸತ್ಯವೇದವು ಹೇಳುತ್ತದೆ. who was a Roman centurion. ಆತನು ರೋಮ ಸಾಮ್ರಾಜ್ಯ ಶತಾಧಿಪತಿ. He wanted really serve God. ಆತನು ನಿಜವಾಗಿ ದೇವರನ್ನು ಕರ್ತನ್ನು ಸೇವಿಸಬೇಕಂತ He is not a ಇಷ್ಟಪಡ್ತಾನೆ. Jewish man. ಆತನು ಯಹೂದ್ರಿಯನಲ್ಲ. He is not a believer. ಆತನು ವಿಶ್ವಾಸಿ ಅಲ್ಲ. He is not a spirit-filled believer. ಆತನು ಆತ್ಮದಿಂದ ತುಂಬಿಸಲ್ಪಟ್ಟಿರುವಂತ ವಿಶ್ವಾಸಿ ಅಲ್ಲ. But he is serving God. ಆದ್ರೆ ಆತನು Jehovah God. ಆದ್ರೆ ಯೆಹೋವನನ್ನು ಸೇವಿಸ್ತಾ ಇದ್ದನು. He wanted to serve God really. ಆತನು ನಿಜವಾಗಿ ಯೆಹೋವನನ್ನು ಸೇವಿಸಬೇಕಂತ ಇದ್ದನು. He was very devout. ಆತನು ಭಕ್ತಿ ಉಳ್ಳುವಂತ ವ್ಯಕ್ತಿ. What he is doing? ಆತನು ಏನ್ ಮಾಡ್ತಾ He ಇದ್ದನಂದ್ರೆ gave alms to the poor. ಆತನು ಬಡವರಿಗೆಲ್ಲ ಕೂಡ ಸಹಾಯ ಮಾಡ್ತಾ ಇದ್ದನು. He is hoping that he will get God's attention. ಬಡವರಿಗೆ ಸಹಾಯ ಮಾಡಿದ್ರೆ ದೇವರ ದೃಷ್ಟಿ ನನ್ನ ಮೇಲೆ ಬರ್ತದಂತ ಆತನು ನೋಡ್ತಾ ಇದ್ದನು. Bible says he was a good man. ಸತ್ಯವೇದ ಹೇಳುತ್ತದೆ ಆತನು ಒಳ್ಳೆಯ ವ್ಯಕ್ತಿ. Bible says ಸತ್ಯವೇದ ಹೇಳುತ್ತದೆ one day angel called him by name and said, ಒಂದಿನ ದೇವದೂತನು ಬಂದು ಆತನ ಹೆಸರಿಟ್ಟು ಕರೆದು ಹೇಳಿದರೆ, God have seen your alms giving. ದೇವರು ನೀನು ಕೊಡುವಂತ ದಾನವೇನೇನು ಕೊಡ್ತಾ ಇದೆ ಮಾಡ್ತಾ ಇದೆ ಎಲ್ಲ ದೇವರು ನೋಡಿದ್ದಾರೆ. Listen carefully. ಜನ ಕೇಳ್ರಿ. By our doing good works we can take God's attention. ನಾವು ಮಾಡುವಂತ ಒಳ್ಳೆಯ ಕ್ರಿಯೆಗಳಿಂದ ದೇವರ ಏಕಾಗ್ರತೆ ನಮ್ಮ ಮೇಲೆ ಬರುವಂತೆ ಮಾಡುತ್ತೇವೆ. Here angel only saying God heard your prayers. ಇಲ್ಲಿ ದೇವದೂತ ಹೇಳ್ತಾ ಇದ್ದಾರೆ ದೇವರು ನಿನ್ನ ಪ್ರಾರ್ಥನೆ ಕೇಳಿದ್ದಾರೆ. Because he is regularly praying. ಯಾಕಂದ್ರೆ ಆತನು ಬಿಡದೆ ಪ್ರಾರ್ಥಿಸ್ತಾ ಇದ್ದನು. No salvation but regularly praying. ಆತನಿಗೆ ರಕ್ಷಣೆ ಇಲ್ಲ, ಆದರೆ ಕೂಡ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದನು ತನಗೂ ಗೊತ್ತಾಗಿದ್ದಂಗೆ. Because he has seen Jewish people, he is praying. ಆತನು ಯಹೂದ್ಯರೆಲ್ಲರೂ ಪ್ರಾರ್ಥನೆ ಮಾಡೋದು ನೋಡಿ ಈತನು ಕೂಡ ಪ್ರಾರ್ಥಿಸ್ತಾ ಇದ್ದನು. He came to know that only Jewish God is a true God, so that's what he is praying. ಆತನು ಅರ್ಥ ಮಾಡ್ಕೊಂಡಿದ್ರು ಯಹೂದ್ಯರ ದೇವರೇ ಸತ್ಯವಾದ ದೇವರು, ಅದಕ್ಕಾಗಿ ಪ್ರಾರ್ಥಿಸೋಣ ಅಂತ ಪ್ರಾರ್ಥನೆ So he ಮಾಡ್ಕೊಳ್ತಾ is ಇದ್ದ. giving alms to the poor also. ಆತನು ಬಡವರಿಗೆ ಹಣವನ್ನು ವಿಷಯಗಳು ಸಹಾಯ ಮಾಡ್ತಾ God ಇದ್ದನು. put his attention on him and sent the angel to him. ದೇವರು ಆತನ ಮೇಲೆ ದೃಷ್ಟಿ ಇಟ್ಟು ಏಕಾಗ್ರತನಿಟ್ಟು ದೇವದೂತನ ಕಳಿಸಿದ್ದಾರೆ. Angel said, God has seen your good works. ದೇವದೂತರು ಹೇಳ್ತಾ ಇದ್ದಾರೆ ದೇವರು ನಿನ್ನ ಒಳ್ಳೆಯ ಕ್ರಿಯೆಗಳನ್ನು ನೋಡಿದ್ದಾರೆ. But angel said to that man, now send men to Joppa. ಆದ್ರೆ ಈಗ ದೇವದೂತನು ಹೇಳ್ತಾ ಇದ್ದಾನೆ ಈಗ ನೀನು ಯೊಪ್ಪೆಗೆ ಮನುಷ್ಯನನ್ನು ಕಳಿಸು. To see Simon Peter. ನೀನಲ್ಲಿ ಸೀಮೋನ್ ಪೇತ್ರನ್ನು ಕಳಿಸು. He will come and tell you words. ಆತನು ಬಂದು ಸೀಮೋನ್ ಪೇತ್ರನು ಬಂದು ನಿನಗೆ ಏನು ಮಾಡಬೇಕು ಅನ್ನುವಂಥ ವಿಷಯಗಳನ್ನು ಮಾತನಾಡಿ ಹೇಳುತ್ತಾನೆ. By which you will be saved. ಹೇಗೆ ನೀನು ರಕ್ಷಣೆ ಹೊಂದುತ್ತೀಯೋ ಆತನು ಬಂದು ನಿನ್ನನ್ನು ನಡೆಸುತ್ತಾನೆ. Amen. He is giving alms. ಆತನೇನು ದಾನ ಧರ್ಮಗಳು ಮಾಡ್ತಾ He is praying to God. ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. He is doing good works. ಒಳ್ಳೆ ಕ್ರಿಯೆಗಳು ಮಾಡ್ತಾ ಇದ್ದಾನೆ. But he is not saved. ಆದ್ರೆ ಆತನ ರಕ್ಷಿಸಲ್ಪಟ್ಟಿಲ್ಲ. The angel of God visited him but not saved. ದೇವದೂತನೇ ಬಂದು ಪ್ರತ್ಯಕ್ಷವಾಗಿದ್ದಾನೆ, ಆದ್ರೆ ಕೂಡ ರಕ್ಷಣೆ ಹೊಂದಲಿಲ್ಲ ಇನ್ನ. If that man wanted to be saved, he need words. ಒಂದು ವೇಳೆ ಆ ವ್ಯಕ್ತಿ ಕೊರ್ನೇಲಿಯಸ್ ರಕ್ಷಣೆ ಹೊಂದಬೇಕಂದ್ರೆ ಆತನಿಗೆ ಬೇಕಾಗಿದ್ದು ಮಾತುಗಳು, ದೇವರ ಮಾತುಗಳು. That's what you have come here today. ದೇವರ ವಾಕ್ಯವು, ಅದಕ್ಕಾಗಿ ನೀವು ಕೂಡ ಇಲ್ಲಿಗೆ ಬಂದಿದ್ದೀನ. I'm speaking words. ದೇವರ ಮಾತುಗಳನ್ನು ಮಾತನಾಡ್ತಾ Not my ಇದ್ದೀವಿ. words, I'm speaking God's words. ಪಾಸ್ಟರ್ ತನ್ನ ಮಾತುಗಳು ಮಾತನಾಡ್ತಾ ಇಲ್ಲ, ದೇವರ ಮಾತುಗಳನ್ನು ಮಾತನಾಡ್ತಾ ಇದ್ದಾರೆ. He will come and tell you words by which you will be saved. ನೀವು ಹೇಗೆ ರಕ್ಷಣೆ ಹೊಂದಿಕೊಳ್ಳುತ್ತೀಯೋ, ಹೇಗೆ ನೀವು ದೇವರಲ್ಲಿ ಬರುತ್ತೀರೋ ಅನ್ನುವಂಥ ವಿಷಯಗಳು ಸೀಮೋನ್ ಪೇತ್ರ ಬಂದಾಗ ನಿಮಗೂ ತಿಳಿಸ್ತಾನೆ. Not only saved, how you will be get health, how you will be prospered, how you will be come out of disturbance, how you will lead a quite peaceable life. You will get words from here. ಇಲ್ಲಿ ಬರೇ ರಕ್ಷಣೆ ಹೊಂದುವುದು ಮಾತ್ರವಲ್ಲದೆ ಇಲ್ಲಿಗೆ ಬಂದಾಗ ನೀವು ರಕ್ಷಣಾದಲ್ಲಿ ಮಾತ್ರವಲ್ಲದೆ ನೀವು ಹೇಗೆ ಗುಣ ಹೊಂದಬೇಕು, ಹೇಗೆ ಅಭಿವೃದ್ಧಿ ಹೊಂದಬೇಕು, ಹೇಗೆ ಸಮಾಧಾನ ಜೀವನ ಹೊಂದಿಕೊಳ್ಳಬೇಕು, ಹೇಗೆ ಇರಬೇಕು ಎಲ್ಲ ಕೂಡ
ದೇವರ ಮಾತು ವಾಕ್ಯದ ಮಾತುಗಳಿಂದ ನೀವು ಅರ್ಥ ಮಾಡಿಕೊಂಡು ಗ್ರಹಿಸ್ತೀರಿ. You have to follow that. That's all. ಅದನ್ನು ನೀವು Put ಹಿಂಬಾಲಿಸಬೇಕು. to practice. ಅದನ್ನು ನೀವು ಹೇಳಿರುವಂತ ದೇವರ ವಾಕ್ಯಗಳನ್ನು ಪ್ರಾಕ್ಟೀಸ್ ಮಾಡಬೇಕು. Not one day. ಒಂದು ದಿನ ಅಲ್ಲ, That is for lifetime. ನಿನ್ನ ಜೀವನಕ್ಕೆಲ್ಲ ಅದನ್ನು ನೀನು ಯಾವಾಗೆ ನಡ್ಕೊಂತ ಹೋಗ್ತಾ ಇರಬೇಕು. Amen. ಆಮೆನ್. Hallelujah. ಹಲ್ಲೆಲೂಯಾ. Bible says ಸತ್ಯವೇದ ಹೇಳುತ್ತದೆ, this man with his good works not saved. ಆತನ ಒಳ್ಳೆಯ ಕೆಲಸಗಳಿಂದ ಆತನು ರಕ್ಷಿಸಲ್ಪಡಲಿಲ್ಲ. Even he had an angelic visitation, but that not made him saved. ಆತನು ದೇವದೂತ ಭೇಟಿ ಆದರೂ ಕೂಡ ಇನ್ನೂ ಆ ಟೈಮ್ಗೆ ರಕ್ಷಣೆ ಹೊಂದಲಿಲ್ಲ. Angel said, ದೇವದೂತ ಹೇಳಿದ್ದೇನೆಂದ್ರೆ, I cannot save you. ನಾನು ನಿನ್ನನ್ನು ರಕ್ಷಿಸಲು ಆಗುವುದಿಲ್ಲ. Even though you have seen me, I cannot save you. ನೀನೇನೋ ದೇವದೂತ ಆಗಿರುವಂತ ನನ್ನನ್ನು ನೋಡಿದಿ, ಆದರೆ ಕೂಡ ನಾನು ರಕ್ಷಿಸಲಾಗುವುದಿಲ್ಲ. Call Peter. ಪೇತ್ರನ್ನು ಕರಿ. He come and tell words. ಆತನು ಬಂದು ಮಾತುಗಳನ್ನು ಹೇಳುತ್ತಾನೆ, ವಾಕ್ಯಗಳನ್ನು ಹೇಳುತ್ತಾನೆ. By that you will be saved. ಆ ಮಾತುಗಳಿಂದ ನೀನು ರಕ್ಷಣೆ ಹೊಂದುತ್ತಿ. That means ಅದರರ್ಥ with all his good works he has seen angel, that's all. ಆ ಒಂದು ಕೊರ್ನೇಲಿಯಸ್ ತನ್ನ ಒಳ್ಳೆ ಕೆಲಸ ಕಾರ್ಯಗಳಿಂದ ದೇವದೂತನ ದರ್ಶನ ಮಾತ್ರ ನೋಡಿದಾನ ಅಷ್ಟೇ. ದೇವದೂತ ದರ್ಶನದಲ್ಲಿ ಬಂದಿದ್ದಾನೆ ಅಂತಂದೇಳಿ ಅವನಿಗೆ ರಕ್ಷಣೆ ಹೊಂದಿ ಪರಲೋಕಕ್ಕೆ ಹೋಗ್ತಾನಂತಲ್ಲ. ದೇವದೂತನ ದರ್ಶನ ಬಂದಿದೆ ಅಂತ ಪರಲೋಕಕ್ಕೆ ಹೋಗ್ತಾನಂತಲ್ಲ. ಸ್ವಲ್ಪ ಜನ ಹೇಳ್ತಾ ಇರ್ತಾರೆ ಯೂಟ್ಯೂಬ್ದಲ್ಲಿ, ನಾನು ಯೋಹಾನ್ ನೋಡಿದ್ದೇನೆ, ನಾನು ಅಪೊಸ್ತಲನಾದ ಆಗೋದು ಪೌಲನ್ ನೋಡಿದ್ದೇನೆ, ದರ್ಶನದಲ್ಲೇ ಅಂತಾರೆ. ಆದರೆ ರಕ್ಷಣೆ ಇಲ್ಲದೆ ನಾನು ಕೆನ್ನಿತೆಗೆ ನೋಡಿದ್ದೇನೆ, ಹೇಗಿನ ದೈವ ಮನುಷ್ಯರು ನೋಡಿದ್ದೀನಿ. Then many people say like that. ಅನೇಕರ ರೀತಿಯಲ್ಲಿ ಹೇಳ್ತಾ But ಇರ್ತಾರೆ. I tell you, if you are not saved, if you see the ministers of God also, you cannot go to heaven. ನೀನು ರಕ್ಷಣೆ ಹೊಂದದೆ ಏನೇನು ದೈವ ಜನರನ್ನು ಎಲ್ಲರನ್ನು ನೋಡಿದ್ರೆ ಕೂಡ ಅದು ಸಾಕಾಗುವುದಿಲ್ಲ. With all his good works, he has seen angel, that's all, but not saved. ಆತನ ಎಲ್ಲಾ ಒಳ್ಳೆಯ ಕೆಲಸಗಳಿಂದ ಆತನು ದೇವದೂತನ ನೋಡಿದಾನೆ, ಆದರೆ ರಕ್ಷಣೆ ಹೊಂದಲಿಲ್ಲ. If that man not saved, I tell you, all that what he received, no good to him. ಆತನು ಈ ಒಳ್ಳೆಯ ಕಾರ್ಯಗಳು ಮಾಡುವುದರಿಂದ ರಕ್ಷಣೆ ಪಡೆದುಕೊಂಡಿಲ್ಲ ಅಂದ್ರೆ ಅದು ಯಾವುದು ಒಳ್ಳೆಯದಾಗ್ತಾ ಇದ್ದಿಲ್ಲ ಆತನಿಗೆ. He had heard words from Peter, ಆತನು ಪೇತ್ರನಿಂದ ಮಾತುಗಳು ಕೇಳಬೇಕಾಯಿತು, by which he must be saved. ಆ ಮಾತುಗಳಿಂದನೇ ಆತನು ರಕ್ಷಣೆ ಹೊಂದುವಂತೆ. I tell you, the words what I am speaking, that can take over you. ಯಾವ ಮಾತುಗಳು ಸಭಾಪಾಲಕರು ಮಾತನಾಡ್ತಾ ಇರ್ತಾರೋ ಅವು ನಿಮ್ಮನ್ನು ಆ ದಿನದಲ್ಲಿ ತೆಗೆದುಕೊಳ್ಳುತ್ತವೆ. Go and search the scriptures and meditate it again and again ಆ and again. ವಾಕ್ಯಗಳನ್ನು Let the ಮತ್ತೆ word of ಮತ್ತೆ God take over you. I tell you, you can live a victorious ಆ life. ವಾಕ್ಯಗಳನ್ನು ಮತ್ತೆ ಮತ್ತೆ ಅಧ್ಯಯನ ಮಾಡ್ತಾ ಹುಡುಕುತ್ತಾ ನೀನು ಧ್ಯಾನ ಮಾಡ್ರಿ, ಆ ವಾಕ್ಯವು ನಿನ್ನನ್ನು ಪರಿಪಾಲಿಸುವಂತೆ ಮಾಡುತ್ತದೆ. You can weep for your sins. ನಿನ್ನ ಪಾಪಗಳಕ್ಕೋಸ್ಕರ ನೀನು ಅಳಬಹುದು. You can cry out to God. ದೇವರ ಹತ್ರ ಅಳಬಹುದು, ಅಯ್ಯ ನಾನು ಎಷ್ಟು ತಪ್ಪು ಮಾಡಿದೆ ಎಂದು. You can make promise, Lord, I never do it again, those sins. ಮತ್ತೆ ನಾನು ಮಾಡೋದಿಲ್ಲಪ್ಪ ಹಿಂಗ ಅಂತ ನೀನು ಅಳಬಹುದು. All that never change anything. ಅಂತವೇ ಯಾವುದು ಕೂಡ ಈಗ ಬದಲಾಯಿಸುವುದಿಲ್ಲ ನಿನ್ನನ್ನು But ಪರಿಸ್ಥಿತಿವರೆಗೆ God has ಬರುವಂತೆ. given us words ಆದ್ರೆ ದೇವರು ನಮಗೆ ಮಾತುಗಳನ್ನು ಕೊಟ್ಟಿದ್ದಾರೆ, by which we must be saved. ಹೇಗೆ ನಾವು ರಕ್ಷಣೆ ಹೊಂದಬೇಕು ಅದರಿಂದ ರಕ್ಷಣೆ ಹೊಂದುವಂತೆ ದೇವರು ಮಾತುಗಳನ್ನು ಕೊಟ್ಟಿದ್ದಾರೆ. We must follow God's plan. ನಾವು ದೇವರ ಯೋಜನೆಯನ್ನು ಹಿಂಬಾಲಿಸಬೇಕು. Amen. ಆಮೆನ್. Hallelujah. ಹಲ್ಲೆಲೂಯಾ. Yesterday in fasting prayer, I shared about how to receive the health. ಉಪವಾಸ ಪ್ರಾರ್ಥನೆಯಲ್ಲಿ ಹೇಗೆ ನೀವು ಗುಣ ಸ್ವಸ್ಥತೆಯನ್ನು ಹೊಂದಿಕೊಳ್ಳಬೇಕು ಅನ್ನುವಂಥ ವಿಷಯಗಳು ಬಹಳಷ್ಟು ತೋರಿಸಿದ್ದಾರೆ. I tell you, only the words will help us. ಆ ದೇವರ ವಾಕ್ಯದಲ್ಲಿ ಇರುವಂತ ಮಾತುಗಳಿರ್ತವಲ್ಲ, ದೇವರ ಮಾತುಗಳು ಅವೇ ನಮಗೂ ಸಹಾಯ We ಮಾಡುತ್ತವೆ. must follow God's plan. ದೇವರ ಮಾತುಗಳು ವಾಕ್ಯವು ನಾವು ಆ ಯೋಜನೆ ಹಿಂಬಾಲಿಸಬೇಕು. He will give the words, we must follow his plan. ನಾವು ಆತನ ಯೋಜನೆಯನ್ನು ಹಿಂಬಾಲಿಸಬೇಕಂದ್ರೆ ಆತನ ವಾಕ್ಯಗಳನ್ನು ಕೊಡ್ತಾನೆ, ಅದನ್ನು ನಾವು ಹಿಂಬಾಲಿಸಬೇಕು. We can make 100 plans, ನಾವೇನು ಸ್ವಂತವಾಗಿ 100 ಪ್ಲಾನ್ಸ್ ಹಾಕೋ ಯೋಜನೆಗಳು ಇಟ್ಕೋಬಹುದು, but that is only temporary. ಆದ್ರೆ ಅವೆಲ್ಲ ಕೂಡ ತಾತ್ಕಾಲಿಕ. If you want to go through perfect plan, I tell you, go to God's word. ನೀನು ಖಚಿತವಾಗಿರುವಂತ ಯೋಜನೆಯಲ್ಲಿ ಪ್ರವೇಶಿಸಬೇಕಂದ್ರೆ ದೇವರ ವಾಕ್ಯದೊಳಗೆ ಹೋಗ್ಬೇಕು. Romans 10 chapter 9th verse said, ರೋಮ 10ನೇ ಅಧ್ಯಾಯ 9ನೇ ವಚನ ಹೇಳುತ್ತದೆ, to be get saved, it is very simple. ರಕ್ಷಣೆ ಹೊಂದಬೇಕಂದ್ರೆ ಒಬ್ಬ ಮನುಷ್ಯನು ಬಹಳಷ್ಟು ಸುಲಭ. If you confess the lordship of Jesus Christ with your mouth, ನಿನ್ನ ಬಾಯಿಯಿಂದ ನೀನು ಯೇಸು ಕ್ರಿಸ್ತನ ಒಡೆತನವನ್ನು ಅರಿಕೆ ಮಾಡಿದರೆ, declare that Jesus Christ is Lord over your ನಿನ್ನ life, ಜೀವನಕ್ಕೆ ಯೇಸು ಕ್ರಿಸ್ತನೇ ದೇವರೆಂದು ಅರಿಕೆ ಮಾಡಿದರೆ, and believe in your heart that God raised Jesus from the dead, ಅಷ್ಟು ಮಾತ್ರವಲ್ಲದೆ ನಿನ್ನ ಹೃದಯದಲ್ಲಿ ದೇವರು ಯೇಸುವನ್ನು ಸತ್ತರೊಳಗಿಂದ ಎಬ್ಬಿಸಿದ್ದಾರೆ ಎಂದು ನೀನು ವಿಶ್ವಸಿಸಿದರೆ, that means
means ಅದನ್ನರ್ಥ Jesus Christ is not in dead anymore. ಯೇಸುವು ಮರಣದೊಳಗೆ ಇಲ್ಲ ಅಂತ ನೀನು ನಂಬಿ ಆತನು ಸಜೀವನಂತ ನಂಬಿದ್ರೆ You are saved. ನೀನು ರಕ್ಷಣೆ ಹೊಂದುತ್ತಿ. Hallelujah. ಹಲ್ಲೆಲೂಯಾ. His formula, what God's plan is, only believing Jesus Christ is not in dead, is alive. That Jesus Christ is Lord of my life. ದೇವರು ಒಂದು ಫಾರ್ಮುಲಾ, ಒಂದು ನಿಯಮ ಕೊಟ್ಟಿದ್ದಾರೆ. ಒಂದು ಫಾರ್ಮುಲಾ ಅಂದರೆ ಗೊತ್ತಿದೆಲ್ಲ ಕೊಟ್ಟಿದ್ದಾರೆ. ಅದು ಏನಂದರೆ ಹೃದಯದಲ್ಲಿ ವಿಶ್ವಸಿಸಬೇಕು. ಯೇಸುವು ಮೃತ್ಯುಂಜಯನು, ಆತನು ಮರಣದಲ್ಲಿ ಇಲ್ಲ ಎಂದು. ಆ ಮೃತ್ಯುಂಜಯನಾಗಿರುವಂಥ ಆತನೇ ಪುನರುತ್ಥಾನ ಆಗಿರುವಂಥ ಯೇಸು ಕ್ರಿಸ್ತೇ ನಿನ್ನ ಜೀವನಕ್ಕೆ ಒಡೆಯನೆಂದು ಬಾಯಿಯಿಂದ ಅರಿಕೆ ಮಾಡುವಾಗ, ಹೃದಯದಲ್ಲಿ ವಿಶ್ವಸಿಸಿ ಬಾಯಿಯಿಂದ ಅರಿಕೆ ಮಾಡುವಾಗ ನಿನಗೂ ರಕ್ಷಣೆ ಬರುತ್ತದೆ. 10th word said, 10ನೇ ವಚನ ಹೇಳುತ್ತದೆ, with the heart man believeth unto righteousness. ಹೃದಯದಿಂದ ಮನುಷ್ಯನು ವಿಶ್ವಸಿಸುವುದರಿಂದ ದೇವರ ನೀತಿ ಮನುಷ್ಯನಿಗೆ ಬರುತ್ತದೆ. Everybody say I believe. ಎಲ್ಲರೂ ಹೇಳ್ತಾರೆ ನಾನು ನಂಬುತ್ತೇನೆ ಎಂದು. Believing is in the heart, not in the mind. ನಂಬುವಂಥದ್ದು ಹೃದಯಕ್ಕೆ ಸಂಬಂಧಿಸಲ್ಪಟ್ಟಿದ್ದು, ಮನಸ್ಸಕ್ಕಲ್ಲ. Man is a spirit man. ಮನುಷ್ಯನು ಆತ್ಮ ಮನುಷ್ಯನು. Only spirit man can believe. ಆತ್ಮ ಮನುಷ್ಯನು ಮಾತ್ರ ನಂಬುವುದಕ್ಕೆ ಆಗುತ್ತದೆ. Every human is designed by God. ಎಲ್ಲ ಪ್ರತಿ ಮನುಷ್ಯನು ಕೂಡ ದೇವರಿಂದ ನಿರ್ಮಿಸಲ್ಪಟ್ಟಿದ್ದಾರೆ. He can believe God through his spirit man. ನಿನ್ನ ಆತ್ಮ ಮನುಷ್ಯನಿಂದ ನೀನು ದೇವರನ್ನು ವಿಶ್ವಸಿಸಬಹುದು, ನಂಬಬಹುದು. Believe it, you can declare it. ನೀನು ನಂಬಿ ಅದನ್ನು ನಿನ್ನ ಬಾಯಿಂದ ಪ್ರಕಟಿಸಬಹುದು. Amen. Amen. This is the way you walk in the salvation. ಇದೇ ಮಾರ್ಗದಲ್ಲೇ ನೀನು ರಕ್ಷಣೆ ಹೊಂದುತ್ತೀ. In the same way you can get healed also. ಇದೇ ಮಾರ್ಗದಲ್ಲೇ ನೀನು ಆರೋಗ್ಯವನ್ನು ಕೂಡ ಪಡೆದುಕೊಳ್ಳುತ್ತೀ. How? ಹೇಗೆ? Believing ಹೃದಯದಲ್ಲಿ ವಿಶ್ವಸಿಸಿ that Jesus Christ gave us health. ಯೇಸು ನಿನಗೆ ಆರೋಗ್ಯವನ್ನು ಕೊಟ್ಟಿದ್ದಾನಂತೆ ವಿಶ್ವಸಿಸಿ and declare it. ನೀನು ಬಾಯಿಂದ ಅರಿಕೆ ಮಾಡುವುದರಿಂದ. Amen. Not once. ಒಂದು ಸತ್ತಲ್ಲ, up to that health manifestation you have to declare it. ಆ ಆರೋಗ್ಯ ಪ್ರತ್ಯಕ್ಷಿಸಲ್ಪಡುವ ತನಕ ಅದನ್ನೇ ನೀನು ಗಟ್ಟಿಯಾಗಿ ಹಿಡಿಕೊಂಡು ಪ್ರಕಟಿಸಬೇಕು. Hallelujah. Hallelujah. Not with mind. ಮೈಂಡ್ದಿಂದಲ್ಲ, Believing with your heart. ಆ ಮೆದುಳು ಆಲೋಚನೆಗಳಿಂದಲ್ಲ, ಹೃದಯದಿಂದ ನಂಬಬೇಕು. Declare it. ಪ್ರಕಟಿಸಬೇಕು ಬಾಯಿಂದ. Don't see the situation. ಪರಿಸ್ಥಿತಿಯನ್ನು ನೋಡಬೇಡ, Don't see the circumstances. ಪರಿಸ್ಥಿತಿಗಳನ್ನು ನೋಡಬೇಡ, Just declare it. ಬಾಯಿಂದ ಹೇಳ್ತಾನೆ ಇರು. Believe it and declare it. ಹೃದಯದಿಂದ ನಂಬಿ ಬಾಯಿಂದ ಹೇಳ್ತಾ ಇರು. Until those circumstances change, don't give up. ಆ ಪರಿಸ್ಥಿತಿಗಳ ಬದಲಾವಣೆ ಆಗುವ ತನಕ ಬಿಟ್ಟು ಕೊಡಬೇಡ. Satan speak many things. ಸಾತಾನ ಬಹಳಷ್ಟು ವಿಷಯಗಳನ್ನು ಮಾತನಾಡ್ತಾನೆ. But I tell you, don't give up. ಆದ್ರೆ ಬಿಟ್ಟು ಕೊಡಬೇಡ. Hallelujah. Hallelujah. How you received salvation, the same way you can receive your health. ಹೇಗೆ ನೀನು ರಕ್ಷಣೆ ಹೊಂದಿಕೊಂಡಿದೆಯೋ ಅದೇ ಮಾರ್ಗದಲ್ಲಿ ನೀನು ಆರೋಗ್ಯವನ್ನು The ಹೊಂದಿಕೊಳ್ಳಬಹುದು. same way you will get your job. ಅದೇ ಮಾರ್ಗದಲ್ಲೇ ನೀನು ಹೃದಯದಿಂದ ವಿಶ್ವಸಿಸಿ ಬಾಯಿಂದ ಅರಿಕೆ ಮಾಡಿ ನೀನು ಕೆಲಸವನ್ನು ಪಡೆದುಕೊಳ್ಳಬಹುದು. Same way you will get your wife or husband. ನೀನು ಹಾಗೆಯೇ ನಿನ್ನ ಮದುವೆ ಜೀವನದಲ್ಲಿ ಹೆಂಡತಿನಾಗಲಿ ಗಂಡನಾಗಲಿ ಪಡೆದುಕೊಳ್ಳಬಹುದು. ಅರೇ ನನ್ನ ಮದುವೆ ಆಗಿಲ್ಲ ಬಾಯಿಲಿಂದ ಹೇಳು. Declare it. Believe and ಬಾಯಿಂದ ಹೇಳು, ತಂದೆಯ ಚಿತ್ತದಲ್ಲಿರುವಂತ ವ್ಯಕ್ತಿ ಬರುವಂತೆ. Amen. ಆಮೆನ್. Hallelujah. Hallelujah. ಅರೇ ನನ್ನ ಕೆಲಸ ಸಿಕ್ಕಿಲ್ಲ. ಅನೇಕ God made one formula. ಕೆಲಸ ಸಿಕ್ಕಿಲ್ಲ ಅನ್ನೋದು ಮಾತ್ರ ಗೊತ್ತಿದೆ, ಆದ್ರೆ ದೇವರು ಹೇಗೆ ನೀನು ಪಡೆದುಕೊಳ್ಳಬೇಕು. ಹತ್ತುತ್ತಾ ಒಳಗೆ ಇಲ್ಲಿದ್ದ ಅಲ್ಲಿಗೆ ಹೊರಲಾಡಿದ್ರೆ ಕೂಡ ನಿನ್ ಕೆಲಸ ಸಿಗೋದಿಲ್ಲ. ನೀನು ಹತ್ತುಕೊಳ್ತಾ ಈ ಕಡೆ ಆ ಕಡೆ ಹೊರಲಾಡಿದ್ರೆ ಕೂಡ ಕೆಲಸ ಸಿಗಲ್ಲ. You must go through the formula. ದೇವರು ಕೊಟ್ಟಿರುವಂತಹ ಮಾರ್ಗ ಫಾರ್ಮುಲಾದಿಂದ ಹೋಗ್ಬೇಕು. Believe. ಸೂತ್ರ. God showed the words. You believe those words and confess it. ದೇವರು ತೋರಿಸಿರುವಂತಹ ಮಾತುಗಳನ್ನು ವಿಶ್ವಸಿಸಿ ಆ ಮಾತುಗಳನ್ನು ಬಾಯಿಂದ ಅರಿಕೆ ಮಾಡಬೇಕು. Amen. Amen. I tell you, we are walking in health. Why? Because daily we are confessing, we are believing, we are confessing the word. ನಾವು ಆರೋಗ್ಯದಲ್ಲಿ ನಡೀತಾ ಇದ್ದೇವೆ, ಯಾಕಂದ್ರೆ ವಾಕ್ಯವನ್ನು ವಿಶ್ವಸಿಸಿ ಅದನ್ನು ಮಾತನಾಡ್ತಾ ಇದ್ದೇವೆ. Take time and we will believe that word what we are speaking and we declaring every day. ಪ್ರತಿದಿನ ಕೂಡ ನಂಬಿ ಅದನ್ನೇ ಮಾತನಾಡ್ತಾ ಇದ್ದೇವೆ. Amen. Not only speak in spirit language, we are believing the words and we are declaring. ಆತ್ಮ ಭಾಷೆಯಲ್ಲಿ ಮಾತನಾಡುವುದು ಮಾತ್ರವಲ್ಲದೆ ದೇವರ ವಾಕ್ಯವನ್ನು ಬಾಯಿಂದ ಹೃದಯದಿಂದ ವಿಶ್ವಸಿಸಿ ಬಾಯಿಂದ ಅರಿಕೆ ಮಾಡ್ತಾ ಇದ್ದೇವೆ. That's what we are healthy today. ಅದಕ್ಕಾಗಿ ಆರೋಗ್ಯಕರವಾಗಿದ್ದೇವೆ. You, if you want to be healthy, ನೀನು ಆರೋಗ್ಯಕರವಾಗಿರಬೇಕೆಂದ್ರೆ believe the words and declare it. ದೇವರ ವಾಕ್ಯವನ್ನು ನಂಬಿ ನೀನು ಪ್ರಕಟಿಸು. Amen. Amen. I tell you, when you are going to read that confessions,
your mind go through here and there. ನಿನಗೆ ಕೊಡಲ್ಪಟ್ಟಿರುವಂತಹ ಕನ್ಫೆಷನ್ಸ್ ಅರಿಕೆಗಳಿರುತ್ತವೆ, ದೇವರ ವಾಕ್ಯದ ಅರಿಕೆಗಳು. ಅವು ಓದ್ತಾ ಇರುವಾಗ ನಿನಗೆ ಮೈಂಡ್ ಎಲ್ಲೆಲ್ಲೋ ಹೋಗ್ತಾ ಇರ್ತದೆ. ನಿನ್ನ ಬಾಡಿದಲ್ಲಿರುವಂಥ ಎಲ್ಲ ನೋವುಗಳು ಪ್ರತ್ಯಕ್ಷವಾಗ್ತವೆ ಆ ಸಮಯದಲ್ಲೇ ಶರೀರದಲ್ಲಿರುವಂಥ ನೋವೆಲ್ಲ ಕಾಣಿಸ್ತಾ ಇರ್ತದೆ. ಆ ಸಮಯದಲ್ಲಿ ನಿರುವಂಥ ಎಲ್ಲ ಸಮಸ್ಯೆಗಳು ನಿನ್ನ ಮುಂದೆ ಬಂದು ನಿಲ್ಲುತ್ತದೆ. ಆ ಸಮಯದಲ್ಲೇ ನೀನು ಏನೇನು ಪರಿಸ್ಥಿತಿಯಿಂದ ಹೋಗ್ತಾ ಇರ್ತೀಯೋ ವಾಕ್ಯ ಹೇಳುವಾಗ ಇನ್ನ ಅಲ್ಲಿ ಕಾಣಿಸ್ತಾ ಇರ್ತದೆ. ಅವೆಲ್ಲ ನಿನ್ನ ಹಣ ತೋರಿಸ್ತದೆ, ಎಷ್ಟಿದೆ ಹಣ ನಿಂದು ಅಂತ ಹೇಳಿ. ಆ ಟೈಮ್ದಲ್ಲಿ ನಿನಗೆ ಹಣ ಎಷ್ಟಿದೆ ತೋರಿಸ್ತದೆ. ಆ ಸಮಯದಲ್ಲೇ ನಿಮಗೆ ಇರುವಂತ ಎಲ್ಲ ಕುಟುಂಬದಲ್ಲಿ ಜಗಳ ಎಲ್ಲ ತೋರಿಸ್ತದೆ. ಆ ಟೈಮ್ದಲ್ಲೇ ನೀನು ಅರಿಕೆ ಮಾಡ್ಬೇಕು. ಆ ಟೈಮ್ದಲ್ಲೇ ಜಗಳಗಳೆಲ್ಲ ಆ ಟೈಮ್ದಲ್ಲಿ ನೀನು ಸ್ವಲ್ಪ ಓದ್ತಾ ಇರ್ತೀಯ, ಸ್ವಲ್ಪ ಮೈಂಡ್ ಬೇರೆ ಕಡೆಗೆ ಹೋಗ್ತಾ ಇರ್ತದೆ. ನೀನೇನೋ ಒಂದು ಓದ್ತಾ ಇರ್ತೀವಿ, ಮೈಂಡ್ ಎಲ್ಲ ಅಲ್ಲೆಲ್ಲ ಅದನ್ನ ಇಳ್ಕೊಂಬ, ಮತ್ತೆ ಆ ಆಲೋಚನೆಗಳೆಲ್ಲ ಬಿಸಾಕಿ ಮತ್ತೆ ನಿನ್ನ ಮನಸ್ಸನ್ನು ತೆಗೆದುಕೊಂಡು ಓದು ಅದನ್ನು. ಅದ್ರ ಬಗ್ಗೆ ನಿನ್ನ ಮನಸ್ಸನ್ನು ನೀನು ಹತೋಟಿಯಲ್ಲಿ ಇಟ್ಕೊಂಡು ಹೃದಯದಿಂದ ನಂಬುತ್ತಾ ಓದಬೇಕು. ಯು ಹ್ಯಾವ್ ಟು ಬಿಲೀವ್ ಅಂಡ್ ಡಿಕ್ಲೇರ್ ಇಟ್. ಯಾಕಂದ್ರೆ ನೀನು ನಂಬಿ ಅದನ್ನು ಪ್ರಕಟಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. then only those things will manifest. ಆವಾಗ ಮಾತ್ರ ನೀನು ಬಯಸ್ತಾ ಇರುವಂತ ವಿಷಯಗಳು you are a spirit man, you must believe with your heart. ನೀನು ಆತ್ಮ ಮನುಷ್ಯನು, ಹೃದಯದಲ್ಲಿ ನೀನು ನಂಬಬೇಕು. you can believe. ನೀನು ನಂಬುವುದಕ್ಕೆ ಆಗುತ್ತದೆ. ನೀನು ಹೇಳ್ಬೋದು, ಪಾಸ್ಟರ್ ನೀವು ಚೆನ್ನಾಗಿದ್ದೀರಿ, ಅದಕ್ಕಾಗಿ ನಿಮಗೆ ಯಾವ ಸಮಸ್ಯೆಗಳಿಲ್ಲ, ಸಮಾಧಾನಕರವಾಗಿದ್ದೀರಿ, ಅದಕ್ಕೆ ನೀವು ನಂಬುತ್ತೀರಿ. ನಮಗೆ ಎಷ್ಟು ಗೋಳಾಟ ಇದೆ ಗೊತ್ತೇನು, ಹೆಂಗ ಬಿಲೀವ್ ಮಾಡೋಕ್ಕಾಗ್ತದೆ ಅಂತ ಹೇಳ್ತಾರೆ ಜನರು ಹಾಗೆ ಹೇಳ್ತಾರೆ. ಪಾಸ್ಟರ್ ನಿಮ್ಗೆ don't be like that. Hallelujah, hallelujah. you too also can believe. ನೀವು ಕೂಡ ನಂಬುವುದಕ್ಕೆ ಆಗುತ್ತದೆ. we came from there only. ಅಲ್ಲಿಂದ ಆ ಸ್ಥಿತಿಯಿಂದನೇ ಮೇಲೆಗೆ ಬಂದಿದ್ದೇವೆ. ಆಮೆನ್, ಆಮೆನ್. ನಾವು ಕೂಡ ಒಂದಾನೊಂದು ಸಮಯದಲ್ಲಿ ಅಲ್ಲೇ ಇದ್ವಿ, ನೀವು ಎಲ್ಲಿದ್ದೀರೋ ಅಲ್ಲೇ ಇದ್ವಿ. ಒಂದೊಂದು ಸಮಯದಲ್ಲಿ ನೀವು ಹೋಗ್ತಾ ಇರುವಂತ ಪರಿಸ್ಥಿತಿಗಳಿಂದಲೇ ಹೋಗಿದ್ದೇವೆ. ಅಲ್ಲಿಂದ ಒಡಕೊಂಡು ಮ್ಯಾಗ ಬಂದಿದ್ದೀವಿ. ಅಲ್ಲಿಂದ ಹೊಡೆಯುತ್ತಾನೆ ಮೇಲೆ ಬಂದಿದ್ದೀವಿ. ಅಲ್ಲಿಂದ ಹೃದಯದಿಂದ ನಂಬುತ್ತಾ ಬಾಯಿಂದ ಡಿಕ್ಲೇರ್ ಮಾಡುತ್ತಾ ಇಲ್ಲಿವರೆಗೆ ಬಂದಿದ್ದೀವಿ. ಹೃದಯದಿಂದ ನಂಬುತ್ತಾ ಬಾಯಿಂದ ಅರಿಕೆ ಮಾಡುತ್ತಾ ಬಂದಿದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಕೂಡ ಬರಬಹುದು, ನೀವು ಕೂಡ ಬರಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್, ಆಮೆನ್. ಯು ಕ್ಯಾನ್ ಬಿಲೀವ್ ಇಟ್. ನೀನು ನಂಬುವುದಕ್ಕೆ ಆಗುತ್ತದೆ. ಒನ್ಸ್ ಯು ಆರ್ ಸೇವ್ಡ್, ಒಂದು ಸತಿ ನೀನು ರಕ್ಷಣೆ ಹೊಂದಿದ್ರೆ you have witness inside. ನಿನ್ನ ಒಳಗೆ ಸಾಕ್ಷ್ಯವಿದೆ. How many say that I am saved? ಎಷ್ಟು ಜನರು ಹೇಳ್ತಾರೆ ನಾನು ರಕ್ಷಣೆ ಹೊಂದಿದ್ದೀನಿ ಎಂದು? ಆಮೆನ್, ಆಮೆನ್, ಹಲ್ಲೆಲೂಯಾ. I tell you, ಯಾರನ್ನು ಹೇಳಿದಾರ ನೀನು ರಕ್ಷಣೆ ಹೊಂದಿದೆ ಅಂತ? ನೀನು ರಕ್ಷಣೆ ಹೊಂದಿದೆ ಅಂತ ಯಾರನ್ನು ಹೇಳಿದಾರ? ಬೇರೆಯವರು ಅಸಲು ಹೇಳೋದಿಲ್ಲ, ಬೇರೆಯವರು ಹೇಳದೇ ಇಲ್ಲ. ಆದರೆ ನಮ್ಮೊಳಗೆ ನಮ್ಮ ಆತ್ಮನು ನಮಗೆ ವಿಟ್ನೆಸ್ ಹೇಳುತ್ತಾನೆ, ನೀನು ರಕ್ಷಣೆ ಹೊಂದಿದೆ ಅಂತ. ನಮ್ಮ ಆತ್ಮ ಒಳಗೆ ಪವಿತ್ರ ಆತ್ಮನಿದ್ದಾನೆ, ಆತನು ನಮಗೂ ಸಾಕ್ಷಿ ಹೇಳ್ತಾನೆ ನೀನು ರಕ್ಷಣೆ ಹೊಂದಿದೀಗೆ ಎಂದು. ಯು ಹ್ಯಾವ್ ವಿಟ್ನೆಸ್ ಇನ್ಸೈಡ್ ದಟ್ ಯು ಆರ್ ಸೇವ್ಡ್. ನೀನು ರಕ್ಷಣೆ ಹೊಂದಿದೆ ಅಂತ ಅಂತರಂಗದಲ್ಲಿ ನಿನಗೂ ಸಾಕ್ಷ್ಯವಿದೆ. ದಟ್ ವಿಟ್ನೆಸ್ ಲೀಡ್ ಯು ಅಂಡ್ ಗೈಡ್ ಯು ಇನ್ ಯುವರ್ ಹಾರ್ಟ್. ಆ ಸಾಕ್ಷ್ಯವೇ, ಆ ಮನಸ್ಸಾಕ್ಷಿ ನಿನ್ನನ್ನು ಒಳಗಡೆ ನಿನ್ನನ್ನು ಎಲ್ಲ ವಿಷಯಗಳು ನಡೆಸ್ತಾನೆ ಆತ್ಮದೇವರು. ಹಲ್ಲೆಲೂಯಾ. So that is the way Holy Spirit will lead you, through witness he will lead you. ಪವಿತ್ರ ಆತ್ಮದೇವರು ಸಾಕ್ಷಿ ಹೇಳ್ತಾ ನಿನಗೆ ಒಳಗೆ ಅಂತರಂಗದಲ್ಲಿ ಹೇಳುತ್ತಾ ಮಾತನಾಡ್ತಾ ನಿನ್ನ ನಡೆಸ್ತಾನೆ. Then you cannot be deceived. ಅವಾಗ ನೀನು ಮೋಸಕ್ಕೆ ಒಳಗಾಗುವುದಿಲ್ಲ. Hallelujah, hallelujah. ಅವರು ಇವರು ಹೇಳುವಂತ ಮಾತು ಕೇಳಿದ್ರೆ ನೀನು ಮೋಸ ಹೋಗಬಹುದು, ಆದ್ರೆ ಒಳಗೆ ನಿನಗೆ ಪವಿತ್ರ ಆತ್ಮನ ದೇವರು ಹೇಳುವಾಗ ನೀನು ಮೋಸಕ್ಕೆ ಒಳಗಾಗುವುದಿಲ್ಲ. ಅವರು ಇವರು ಹೇಳುವಂತ ಮಾತುಗಳಿಂದ ಮೋಸಕ್ಕೆ ಹೋಗ್ಬೋದು, ಆದ್ರೆ ಒಳಗ ಪವಿತ್ರ ಆತ್ಮದೇವರು ಹೇಳುವಂತ ಮಾತುಗಳನ್ನು ನಿನ್ನ ಕಿವಿ ಕೊಟ್ಟು ಹಿಂಬಾಲಿಸ್ತಾ ಇರುವಾಗ ಮೋಸಕ್ಕೆ ಒಳಗಾಗುವುದಿಲ್ಲ. ಸಾತಾನ ಹೇಳ್ತಾನೆ, ಎದಕ್ಕಪ್ಪ ನಿನಗೆ ಎಲ್ಲ ಇಷ್ಟು ಕಷ್ಟಗಳು, ನೀನು ರಕ್ಷಣೆ ಹೊಂದಿಲ್ಲ ಅದಕ್ಕಾಗಿ ಇಷ್ಟು ಕಷ್ಟಗಳು. ಸಾತಾನ ಹೇಳ್ತಾನೆ, ಯಾಕಪ್ಪ ಇಷ್ಟು ಕಷ್ಟಗಳು, ನೀನೇನೋ ಪಾಪಿ ಆಗಿದೆ, ರಕ್ಷಣೆ ಹೊಂದಿಲ್ಲ, ಅದಕ್ಕೆ ಇಷ್ಟು ಕಷ್ಟಗಳು. You say it again, I am saved. ನೀನು ಆ ಟೈಮ್ದಲ್ಲಿ ಹೇಳಬೇಕು, ನಾನು ಯೇಸು ಸ್ವಾಮಿ ನಂಬಿದೆ, ರಕ್ಷಣೆ ಹೊಂದಿದೆ. God dwells in me, you say. ದೇವರು ನನ್ನಲ್ಲಿ ನೆಲೆಗೊಂಡಿದ್ದಾರೆ ಅನ್ನಬೇಕು. Say that I am a temple of God. ನೀನು ಹೇಳಬೇಕು, ನನ್ನ ಶರೀರವು ದೇವರ ಆಲಯವೇ ಎಂದು. Amen, amen. How much you have outside pressure comes, that much from inside you have to put a pressure. ನೀನು ಹೊರಗಡೆಯಿಂದ ನಿನಗೆ ಎಷ್ಟು ಒತ್ತಡ ಬರ್ತದೋ ಒಳಗಡೆದಿಂದ ನೀನು ಅಷ್ಟು ಪ್ರೆಷರ್ದಿಂದ ನೀನು ಮುಂದೆ ಹೋಗಬೇಕು. The same way you have to attack those forces. ಆ ಕೆಟ್ಟ ಆತ್ಮಗಳನ್ನ ಹಾಗೆ ನೀನು ಮಾತನಾಡ್ತಾ ವಿಶ್ವಸಿಸ್ತಾ. ಹೊರಗಡೆ ಸಾತಾನ ಕೆಟ್ಟ ಆತ್ಮ ಎಷ್ಟು ಫೋರ್ಸ್ಲಿಂದ ನಮ್ಮಲ್ಲಿ ಬರಬೇಕಂತ ನೋಡ್ತಾ ಅದಕ್ಕಿಂತ ಹೆಚ್ಚು ಫೋರ್ಸ್ ಆಗಿ ನಾವು ಹೊರಗೆ ಹೋದ್ರೆ ನಾವು ಓಡೋಗ್ತವೆ. Amen. Hallelujah. Hallelujah. So ಆ ರೀತಿಯಲ್ಲಿ we have to believe and declare it. ನಾವು ನಂಬಿ ಅರಿಕೆ ಮಾಡಬೇಕು. Don't give up, I tell you. ಬಿಟ್ಟು ಕೊಡಬೇಡ ನಿನ್ನ ಸ್ಥಿತಿಯಲ್ಲಿ. Christian is not a victim. ಕ್ರೈಸ್ತವನು ಬಾಧಿತನಲ್ಲ.
He is not a victim. He is not a failure. ಆತನು ಸೋತು ಹೋಗಿರುವಂತ ಕ್ರೈಸ್ತವನು ಸೋತು ಹೋಗಿರುವಂತ ವ್ಯಕ್ತಿ ಅಲ್ಲ, ಬಾಧಿಸಲ್ಪಡುವಂತ ವ್ಯಕ್ತಿ ಅಲ್ಲ. Christian is not sick person. ಕ್ರೈಸ್ತವನು ರೋಗಿ ಅಲ್ಲ. Christian is not disturbed person. ಕ್ರೈಸ್ತವನು ಗಲಿಬಿಲಿ ಮಾಡಲ್ಪಟ್ಟಿರುವಂತ ವ್ಯಕ್ತಿ ಅಲ್ಲ. Christian is not a weak person. ಕ್ರೈಸ್ತವನು ಶಕ್ತಿಹೀನನಲ್ಲ. Why? Because we have a God's life. ಯಾಕಂದ್ರೆ ನಮ್ಮ ಒಳಗಡೆ ದೇವರ ಜೀವವಿದೆ. God dwells in us. ದೇವರು ನಮ್ಮಲ್ಲಿ ಜೀವಿಸ್ತಾ ಇದ್ದಾರೆ. How many say God dwells in me? ದೇವರು ನನ್ನಲ್ಲಿ ಜೀವಿಸ್ತಾ ಇದ್ದಾರೆ ಅಂತ ಎಷ್ಟು ಜನರು ಹೇಳ್ತಾರೆ? ಆಮೆನ್. If he dwells in you, ಆತನು ನಿನ್ನಲ್ಲಿ ಜೀವಿಸ್ತಾ ಇದ್ರೆ ಆತನು ನಡೆಸ್ತಾನೆ. he will tell you ಆತನು ಹೇಳುತ್ತಾನೆ what to do, what not to do. ಏನು ಮಾಡಬೇಕು ಏನು ಮಾಡಬಾರದು ಹೇಳ್ತಾನೆ. You do it what he said, you do it. ಆತನು ಏನು ಹೇಳ್ತಾನೋ ಅದನ್ನ ಮಾಡು. ಹೆಂಗ್ ಹೇಳ್ಬೇಕ್ರಿ ಕೇಳ್ತಾನೆ ಇಲ್ಲ, ನಾನು ಹೆಂಗ ಕೇಳಕ ಮಾಡಕ್ ಆಗ್ತದೆ ಅಂತ ಹೇಳಿ ಒಳಗೆ ಏನ್ ಹೇಳ್ತಾ ಇದನ್ನು ಕೇಳಕ್ ಆಗ್ತಾ ಇಲ್ಲ. ಅರೇ ಸ್ವಲ್ಪ ಸಮಯ ತಗ ಆರಾಮಾಗಿ ಕುಂದ್ರು ಮೌನವಾಗಿ ಸ್ವಲ್ಪ ಸಮಯ ತೆಗೆದುಕೋ ದೇವರ ಸನ್ನಿಧಿಯಲ್ಲಿ. ಏನ್ ನಿಶ್ಶಬ್ದ ಮಾಡ್ಕೊಂಡು ಬಿಸಿ ಆಗಿದ್ರೆ ದೇವರ ಮಾತು ನೀನು ಕೇಳಕ್ ಆಗೋದಿಲ್ಲ. ಯಾವಾಗ್ಲೂ ಬಿಸಿ ಇದ್ರೆ ಲೋಕದಲ್ಲಿ ದೇವರ ಸ್ವರ ಕೇಳುವುದಕ್ಕೆ ಆಗುದಿಲ್ಲ. ಸ್ವಲ್ಪ ಸಮಯ ಎಲ್ಲ ರೋಡ್ ಹಾಕಿ ಕಿಟಕಿ ಬಾಗಿಲಾಗಿ ಕುಂತ್ಕ, ಕಾಮಾಗಿ ಕುಂತ್ಕ, ಯಾವ್ದು ಸಮಸ್ಯೆಗಳು ಯೋಚನೆ ಮಾಡಬೇಡ. ಕಿಟಕಿಗಳು ಬಾಗಿಲು ಮುಚ್ಚಿ ಸ್ವಲ್ಪ ಹೊತ್ತು ಕೂಡು. Concentrate God and His word. ದೇವರ ವಾಕ್ಯವನ್ನು ಏಕಾಗ್ರತೆಯಿಂದ ನೋಡು. Believe that God dwells in you. ನಂಬು ದೇವರನ್ನ ನಿನ್ನಲ್ಲಿ ಜೀವಿಸ್ತಾ ಇದ್ದಾನೆ. You speak in spirit language. ಆತ್ಮ ಭಾಷೆಯಲ್ಲಿ ಮಾತನಾಡು. Sometimes after speaking spirit language, sometimes quietly just open your heart. ನೀನು ಆತ್ಮ ಭಾಷೆಯಲ್ಲಿ ಮಾತನಾಡಿದ ನಂತರ ಸ್ವಲ್ಪ ಸಮಯ ಮೌನವಾಗಿ ಆತನ ಮುಂದೆ ನಿನ್ನ ಹೃದಯವನ್ನು ತೆರೆದಿಡು. ಮೌನವಾಗಿ ಏನು ಮಾತಾಡಲಾರ್ದಂಗ ಕ್ವೈಟ್ ಟೈಮ್ you allow Holy Spirit of God to speak. ನಿಶ್ಶಬ್ದ ಸಮಯ ಪವಿತ್ರಾತ್ಮ ದೇವರು ಮಾತನಾಡುವಂತೆ. ಅಷ್ಟು ಸಮಯ ಇಲ್ಲ ಕ್ರೈಸ್ತರಿಗೆ ಈ ದಿವಸಗಳಲ್ಲಿ. ಈ ದಿವಸಗಳಲ್ಲಿ ಸೋ ಬಿಸಿ ದೇ ಆರ್ ಇನ್ ದ ವರ್ಲ್ಡ್. ಆ ಬಿಸಿದಲ್ಲೇ ದೇವರು ಕಾರ್ಯ ಮಾಡ್ಬೇಕು, ಹಂಗ ಮಾಡಕ್ ಸಾಧ್ಯನೇ ಇಲ್ಲ. ಆ ಬಿಸಿದಲ್ಲೇ ದೇವರು ಏನೋ ಮಾಡ್ಬೇಕಂತಾರೆ, ಹಂಗ ಸಾಧ್ಯ ಆಗುದಿಲ್ಲ. Hallelujah. Hallelujah. We have to give our time. ನಾವು ನಮ್ಮ ಸಮಯವನ್ನು ಕೊಡಬೇಕು. Quietly sit on the Lord. ಕರ್ತನಲ್ಲಿ ನಾವು ಮೌನವಾಗಿ ನಿಂತು ಕೂತ್ಕೊಳ್ಳಿ. ತಾಸುಗಟ್ಲೆ ನಾವು ಮೊಬೈಲ್ ನೋಡ್ಕೊಂತ ಇರ್ತೀವಿ, ಆದ್ರೆ ದೇವ್ರ ಮುಂದೆ ಸ್ವಲ್ಪ ಹೊತ್ತು ಕುಂದ್ರಕ್ ಆಗೋದಿಲ್ಲ. ತಾಸುಗಟ್ಲು ನಾವು ಮೊಬೈಲ್ ಎಷ್ಟಂತ ನೋಡ್ಕೊಂತೀವಿ. ಯೂಟ್ಯೂಬ್ದಲ್ಲಿ ತಾಸುಗಟ್ಲೆ ಹಂಗೆ ನೋಡ್ತಾನೆ ಇರ್ತೀವಿ ಹಿಂಗೆ ಊಟ ಹಿಂಗೆ ಮಾಡ್ತಾ ಇದ್ವಿ. ಅದು ಆ ಊಟ ಕೂಡ ನೋಡೋದಿಲ್ಲ, ಕಣ್ಗಳು ದೃಷ್ಟಿ ಮಾಡಿ ಏನು ಊಟ ಮಾಡ್ತಾ ಇದೀವಿ ಅಂತಂದೇಳಿ ಈಗ ಊಟ ಮಾಡ್ಕೊಂತ ಹಿಂಗೆ ನೋಡ್ತಾ ಇರ್ತೀವಿ. ಊಟ ಏನು ಮಾಡ್ತಾ ಇದ್ ಕೂಡ ನೋಡಲ್ಲ ನಾವು, ಆ ಮೊಬೈಲ್ ನೋಡ್ಕೊಂತ ಹಂಗೆ ಹೋಗ್ತಾ. ಅಷ್ಟು ಕಾನ್ಸಂಟ್ರೇಷನ್, ಅಷ್ಟು ಏಕಾಗ್ರತೆ, ಅಷ್ಟು ನೀನು ದೇವರಿಗೆ, ನಿನ್ನ ಒಳಗಿರುವಂಥ ದೇವರಿಗೆ ಗಮನ ಕೊಟ್ಟಿದ್ರೆ ನಿನಗೆ ಸಮಸ್ಯೆಗಳು ಬರ್ತಾವ. ನೀನು ಒಳಗಿರುವಂಥ ದೇವರನ್ನ ಅಷ್ಟು ಗಮನ ಬಿಟ್ಟಿದ್ರೆ ನಿನಗೆ ಸಮಸ್ಯೆ ಬರುತ್ತದ. Hallelujah. Hallelujah. I tell you, open your heart to Holy Ghost. ಪವಿತ್ರಾತ್ಮ ದೇವರಿಗೆ ನಿನ್ನ ಹೃದಯವನ್ನು ತೆರಿ. John 16th chapter 3rd word said, 13th word said, 16ನೇ ಅಧ್ಯಾಯ 13ನೇ ವಚನ ಹೇಳುತ್ತದೆ, Holy Spirit will guide you in all His truth. ಪವಿತ್ರಾತ್ಮ ದೇವರು ತನ್ನ ಸರ್ವ ಸತ್ಯದಲ್ಲಿ ನಿನ್ನ ನಡೆಸ್ತಾನೆ. He will lead you in the truth. Just you spend time. ಆತನು ನಿನ್ನನ್ನು ಸರ್ವ ಸತ್ಯದಲ್ಲಿ ನಡೆಸ್ತಾನೆ. ಸಮಯವನ್ನು ಕೊಡು. That's what he is asking, to be filled with the Holy Ghost. ಅದಕ್ಕಾಗಿ ಆತನು ಏನು ಕೇಳ್ತಾನಂದ್ರೆ, ಆತನು ಕೇಳ್ತಾ ಇದ್ದಾನೆ, ನಾನು ಆತ್ಮದಿಂದ ತುಂಬಿಸಲ್ಪಡ್ರಿ ಎಂದು. If you are filled with the Holy Ghost only, He will lead you in all the truth. ನೀನು ಆತ್ಮದಲ್ಲಿ ತುಂಬಿಸಲ್ಪಡುವಾಗ, ಆತ್ಮ ಭಾಷೆಯಲ್ಲಿ ಮಾತನಾಡ್ತಾ ತುಂಬಿಸಲ್ಪಡುವಾಗ ಮಾತ್ರ ಆತ ನಿನ್ನ ನಡೆಸ್ತಾನೆ. Some people not filled with the Holy Ghost, how can He will lead you into the truth? ಕೆಲವರು ಆತ್ಮ ಭಾಷೆಯಲ್ಲಿ ತುಂಬಿಸಲ್ಪಡುವುದಿಲ್ಲ, ಹೇಗೆ ಆತನ ನಡೆಸ್ತಾನೆ ಸತ್ಯದಲ್ಲಿ? I tell you, if you are not filled by the Holy Ghost, some evening you come, I will pray for you, I will lay hands and pray for you, you will be filled. Then Holy Ghost will lead you in all the truth. ಕೆಲವರು ಆತ್ಮದೇವರಿಂದ, ಪವಿತ್ರ ಆತ್ಮದೇವರಿಂದ ತುಂಬಿಸಲ್ಪಡದೇ ಇದ್ರೆ ಬರ್ರಿ ಪ್ರಾರ್ಥಿಸ್ತಾರೆ ಸಭಾಪಾಲಕರು. ಸಂಜೆ ಟೈಮ್ ಈವ್ನಿಂಗ್ ಪ್ರಾರ್ಥನೆಗಳೆಲ್ಲ ಆದ ನಂತರ ಬಂದು ಕೇಳ್ರಿ, ತುಂಬಿಸಲ್ಪಡ್ರಿ. ಆ ಪವಿತ್ರ ಆತ್ಮ ದೇವರಿಂದ ತುಂಬಿಸಲ್ಪಡ್ತಾ ಇರುವಾಗ ಆತನ ನಡೆಸ್ತಾನೆ ನಿಮ್ಮನ್ನು. ಆಮೆನ್. He has to lead you. ಆತನು ನಿಮ್ಮನ್ನು ನಡೆಸ್ತಾನೆ. When you filled only will lead you. ಆತನಿಂದ ನೀವು ತುಂಬಿಸಲ್ಪಡುವಾಗೆ ಆತನ ನಡೆಸ್ತಾನೆ. When you have the spirit of truth, ಸರ್ವ ಸತ್ಯವಾಗಿರುವಂತ ದೇವರ ಆತ್ಮ ನಿನ್ನಲ್ಲಿದ್ರೆ, you know all things. ನಿನಗೆ ಎಲ್ಲಾ ವಿಷಯಗಳು ಗೊತ್ತಾಗುತ್ತವೆ. Hallelujah. Hallelujah. You know what problem you are facing. ನಿನಗೆ ಗೊತ್ತಾಗುತ್ತದೆ ಯಾವ ಸಮಸ್ಯೆ ನೀವು ಎದುರಿಸ್ತಾ ಇದ್ದೀರಿ. You know how to come out. ಹೇಗೆ ನೀನು ಹೊರಗೆ ಬರಬೇಕು ಗೊತ್ತಾಗುತ್ತದೆ. Amen. Amen. Hallelujah. Hallelujah. That guidance will be inside of you. ಆ ನಡೆಸುವಿಕೆ ನಿನ್ನ ಒಳಗಡೆ ಇದೆ. Some say this is good, some say that is good. ಕೆಲವರೇನೋ ಇದು ಒಳ್ಳೆಯದಂತಾರೆ, ಕೆಲವರೇನೋ ಅದು ಒಳ್ಳೆಯದಂತಾರೆ. But you are not sure which you have to believe. ಆದ್ರೆ ನಿನಗೆ
ಯಾವುದು ಖಚಿತ ಅನ್ನೋದು ನಿನಗೆ ಗೊತ್ತಾಗುವುದಿಲ್ಲ. Romans 8:16 said, ರೋಮ 8:16 ಹೇಳುತ್ತದೆ, the Spirit itself beareth witness with our spirit that we are the children of God. ಪವಿತ್ರಾತ್ಮನೇ ನಮ್ಮ ಒಳಗಿದ್ದುಕೊಂಡು ನಮ್ಮ ಆತ್ಮಕ್ಕೆ ಸಾಕ್ಷಿ ಹೇಳ್ತಾ ಇರ್ತಾನೆ, ನೀನು ದೇವರ ಮಗುವೆಂದು. Hebrews 4th chapter 12th verse said, ಹೆಬ್ರಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ ಹೇಳುತ್ತದೆ, soul and spirit are not the same. ಪ್ರಾಣವು ಆತ್ಮವು ಎರಡು ಒಂದೇ ಅಲ್ಲ, They are different. ಅವು ಎರಡು ಬೇರೆ ಬೇರೆ. ಪ್ರಾಣವು ಬೇರೆ, ಆತ್ಮ ಮನುಷ್ಯನು ಬೇರೆ. Soul and spirit not the same. ಪ್ರಾಣವು ಆತ್ಮವು ಒಂದೇ ಅಲ್ಲ. You have to understand. ನೀವು ಅರ್ಥ ಮಾಡಿಕೊಳ್ಳಬೇಕು. You have a physical body. ನಿನಗೂ ಶಾರೀರಿಕ ಶರೀರವು ಇದೆ. That physical body has a brain and senses. ಈ ಶರೀರವು ನಡೆಸಲ್ಪಡುವುದಕ್ಕೆ ಮೆದುಳಿದೆ ಮತ್ತೆ ಜ್ಞಾನೇಂದ್ರಿಯಗಳಿದೆ. But that is not you. ಆದರೆ ಈ ಶರೀರದಲ್ಲಿರುವಂಥ ಮೆದುಳು ಅವಯವಗಳಿರುವಂಥ ಶರೀರವು ನೀನಲ್ಲ. What I am seeing, the body, your physical body, that is not you. ನಾವು ನೋಡ್ತಾ ಇರುವಂಥ ನಿನ್ನ ಶರೀರವು ನೀವಲ್ಲ. That physical body, what we are seeing, that has a brain and senses. ನಾವು ನೋಡ್ತಾ ಇರುವಂಥ ನಿನ್ನ ಶರೀರದಲ್ಲಿ ಏನಿದೆ ಅಂದ್ರೆ ಮೆದುಳು ಮತ್ತೆ ಜ್ಞಾನೇಂದ್ರಿಯಗಳು ಎಲ್ಲ. ಜ್ಞಾನೇಂದ್ರಿಯಗಳಂದ್ರೆ ಮುಟ್ಟುವುದು, ಸ್ಪರ್ಶಿಸುವುದು, ನೋಡುವುದು, ಕೇಳುವುದು, ರುಚಿ ನೋಡುವುದು, ವಾಸನೆ ನೋಡುವುದು, ಇವೆಲ್ಲ ಜ್ಞಾನೇಂದ್ರಿಯಗಳು. Hallelujah. Are you with me what I am saying? That is not about you. ಆದರೆ ಅದೆಲ್ಲ ನೀನಲ್ಲ. That is outward man. ಆದರೆ ಇಲ್ಲಿ ಶರೀರವಿರುವಂತ ಈ ಮೆದುಳು ಜ್ಞಾನೇಂದ್ರಿಯಗಳಿರುವಂತ ಈ ಶರೀರವು ಬಾಹ್ಯ ಪುರುಷನು. What you see man is that is outside man. ಈಗ ನೋಡ್ತಾ ಮನುಷ್ಯನು ಹೊರಗಡೆಯಿಂದ ನೋಡ್ತಾ ಇರ್ತೀವಿ, ಅದು ಬಹಿರಂಗವಾಗಿರುವಂತ ಬಾಹ್ಯ ಮನುಷ್ಯನು. There is an inward man. ಆದರೆ ಅಂತರಂಗದಲ್ಲಿ ಇನ್ನೊಬ್ಬರಿದ್ದಾರೆ. That is a spiritual man. ಆತನು ಆತ್ಮೀಯ ಮನುಷ್ಯನು, ಆತ್ಮ ಮನುಷ್ಯನು. You cannot see that spiritual man with your physical eyes. ನಿನ್ನ ಶರೀರ ಕಣ್ಣುಗಳಿಂದ ಒಳಗಿರುವಂತ ಆತ್ಮ ಮನುಷ್ಯನ ನೀನು ನೋಡುವುದಕ್ಕೆ ಆಗುವುದಿಲ್ಲ. But that I tell you, he is a real man. ಆದರೆ ಒಳಗಿರುವಂತ ಆತನೇ ನಿಜವಾದ ವ್ಯಕ್ತಿ. That inward man as having a soul. ನಿನ್ನ ಅಂತರಂಗದಲ್ಲಿರುವಂತ ಆ ಆತ್ಮ ಮನುಷ್ಯನಿಗೆ ಪ್ರಾಣವಿದೆ. That soul is having a mind and will and emotions. ಆ ಪ್ರಾಣದಲ್ಲಿ ಮನಸ್ಸು, ಚಿತ್ತ, ಭಾವೋದ್ರೇಕಗಳಿವೆ. Amen. Amen. Your spirit man connected to mind, will and emotions. ಇನ್ನು ಆತ್ಮ ಮನುಷ್ಯಕ್ಕೆ ಸಂಬಂಧಿಸಲ್ಪಟ್ಟು ಮನಸ್ಸು, ಚಿತ್ತವು, ಅದೇ ಅಂದ್ರೆ ಪ್ರಾಣವು, ಮನಸ್ಸು, ಭಾವೋದ್ರೇಕಗಳು ಇವಿದೆ ಅಂತರಂಗ ಮನುಷ್ಯನಿಗೆ. Soul belong to inward man, spirit man. ಪ್ರಾಣವು ಆತ್ಮ ಮನುಷ್ಯನಿಗೆ ಸಂಬಂಧಿಸಲ್ಪಟ್ಟಿದೆ. ಆ ಪ್ರಾಣದಲ್ಲಿ ಮನಸ್ಸಿದೆ, ನಾವು ತೆಗೆದುಕೊಳ್ಳುವಂತ ತೀರ್ಮಾನವಿದೆ. ಆ ಮನಸ್ಸಿನಲ್ಲಿ ನಮ್ಮ ಭಾವೋದ್ರೇಕಗಳಿದೆ. ಅಂತರಂಗ ಪುರುಷನಿಗೆ ಭಾವೋದ್ರೇಕಗಳು, ತೀರ್ಮಾನಗಳು, ಚಿತ್ತವು ಇವೆಲ್ಲ ಕೂಡ ಇದೆ. ನಮ್ಮ ಭಾವೋದ್ರೇಕಗಳಿದೆ. ಒಂದ್ಸತಿ ಹತ್ತು ಬಿಡ್ತೀವಿ ನಾವು. Sometimes we laugh. These are emotions. ಕೆಲವು ಸತಿ ನಮ್ಮ Sometimes we get angry. ಕೆಲವು ಸತಿ ಸಿಟ್ಟಿಗೆ ಇರ್ತೀವಿ, ನಗುತ್ತೇವೆ, ದುಃಖ ಪಡ್ತೇವೆ. These are emotions. ಇವೆಲ್ಲ ಭಾವೋದ್ರೇಕಗಳು. These emotions are not from body. These emotions are from spirit. ಈ ಒಂದು ಭಾವೋದ್ರೇಕಗಳು ಶರೀರದಿಂದ ಬಂದಿದ್ವಲ್ಲ, ಆತ್ಮದಿಂದ ಬಂದಿದ್ವೆ. Amen. Amen. But physical body is only brain and senses. ಆದ್ರೆ ಈ ಶರೀರಕ್ಕೆ, ಭೌತಿಕ ಶರೀರಕ್ಕೆ ಬರೇ ಮೆದುಳು, ಜ್ಞಾನೇಂದ್ರಿಯಗಳು ಮಾತ್ರ ಇರುತ್ತವೆ. When man come out of this body, ಮನುಷ್ಯನು ಈ ಶರೀರದಿಂದ ಹೊರಗೆ ಬಂದ್ರೆ, that means when he dies, ಅದನ್ನ ಅರ್ಥ ಒಬ್ಬ ಮನುಷ್ಯನು ಮರಣಿಸಿದ್ರೆ, when he come out of his body, ಆತನ ಶರೀರದಿಂದ ಬಿಟ್ಟು ಹೊರಗೆ ಬರ್ತಾನೆ. that time he don't know that he left body. ಆ ಸಮಯದಲ್ಲಿ ತನಗೆ ಅನಿಸುವುದಿಲ್ಲ, ಗೊತ್ತಾಗುವುದಿಲ್ಲ ತನ್ನ ಶರೀರವನ್ನು ಬಿಟ್ಟಿದ್ದಾನೆಂದು ಕೂಡ. He think that he will be the same. ಹಂಗೇ ಇರುತ್ತದೆ ಆತನಿಗೆ. He will be the same, no changes. ಹಾಗೆಯೇ ಅಂತರಂಗದಲ್ಲಿ ಹೊರಗಡೆ ಹೆಂಗಿದಾನೆ ಹಂಗೇ ಇರುತ್ತದೆ, ಬದಲಾವಣೆಗಳು ಇರುವುದಿಲ್ಲ. He don't feel anything that he left his body. ತನ್ನ ಶರೀರವನ್ನು ಬಿಟ್ಟಿದ್ದಾನೆ ಅನ್ನುವಂತ ಅನಿಸುವಿಕೆಗಳು ಕೂಡ ಇರುವುದಿಲ್ಲ ಆತ್ಮಕ್ಕೆ. He will go and touch some other person but not able to touch. ಆದ್ರೆ ಆ ಸಮಯದಲ್ಲಿ ಹೋಗಿ ಶರೀರದಿಂದ ಹೊರಗೆ ಬಂದಿದ್ದಾಗ ಆತ್ಮ ಮನುಷ್ಯನು ಬೇರೆಯವ್ರನ್ನ ಮುಟ್ಟಿ ಮಾತಾಡಬೇಕಂದ್ರೆ ಅವಾಗ ಕಾರ್ಯವಾಗುವುದಿಲ್ಲ. ನಿಮ್ಮ ಮನೆಯಲ್ಲಿ ಮರಣಿಸಿದಾರೆ ಅನ್ಕೋ, ಆ ಮರಣಿಸಿದಂತ ಮನುಷ್ಯನು ಬಂದು ಆ ಕೂತ್ಕೊಂಡು ಅಳುತ್ತಾ ಇರುವಂತ ಮನುಷ್ಯನನ್ನು ಮುಟ್ಟಬಹುದು ಬಂದು, ಆದ್ರೆ ಕೂಡ ಗೊತ್ತಾಗೋದಿಲ್ಲ. Hallelujah. Hallelujah. Because he is a spirit man. He feels that he will understand but he will not understand. ನೀವು ಆತ್ಮ ಮನುಷ್ಯನಿವೆ,
ಆತ್ಮವಂಶನಾಗಿರುವಂಥ ಅವರು ಭೌತಿಕ ದೇಹವನ್ನು ಮುಟ್ಟಿದ್ರೆ ಕೂಡ ಅವರ ನಿನ್ಗೆ ಅರ್ಥವಾಗುವುದಿಲ್ಲ. ಆ ಮನುಷ್ಯನು ಸತ್ತ ಮೇಲೆ ಬಂದು ನಿನಗೆ ಮುಟ್ಟಬಹುದು, ಆದ್ರೆ ಕೂಡ ನಿನಗೆ ಅರ್ಥವಾಗೋದಿಲ್ಲ. ಆ ಮನುಷ್ಯನು ತಾನು ಮರಣಿಸಿದಾಗ ನಿನ್ನ ಮುಟ್ಟಬಹುದು, ಆದ್ರೆ ಕೂಡ ನಿನಗೆ ಅರ್ಥವಾಗುವುದಿಲ್ಲ. He don't know that he left his body. ಆತನಿಗೆ ಗೊತ್ತಾಗುವುದಿಲ್ಲ ತನ್ನ ಶರೀರ ಬಿಟ್ಟಿದ್ದಾನೆ. The one who died, he don't know that he left his body. ಯಾರು ಮರಣಿಸಿದ್ದಾರೋ ಅವರು ಅವರ ಶರೀರವನ್ನು ಬಿಟ್ಟಿದ್ದಾರಂತ ಕೂಡ ಅವ್ರಿಗೆ ಅವಗಾಹನೆ ಬರುವುದಿಲ್ಲ. He can look his body but does not feel. ಆತನು ತನ್ನ ಶರೀರವನ್ನು ಅಲ್ಲೇ ಬಿಟ್ಟಿದ್ದಾರಂತ ಶರೀರ ನೋಡಬಹುದು, ಆದ್ರೆ ಅನಿಸುವಿಕೆ ಶರೀರವನ್ನು ಬಿಟ್ಟಿದ್ದು ಅನ್ನುವಂತ ಅನಿಸುವಿಕೆ ಇರುವುದಿಲ್ಲ. He came out of his body like a taking out the jacket. ನಾವು ಹೆಂಗ ಜರ್ಕಿನ್ ಆಗಲಿ ಮೇಲೆ ವಸ್ತ್ರವನ್ನು ಹೆಂಗ ತೆಗೆದು ಹಾಕ್ತೀವೋ ಹಾಗೆ ಆತನು ಕೂಡ ಶರೀರವನ್ನು ಬಿಟ್ಟು ಮರಣಿಸಿದ ಸಮಯದಲ್ಲಿ ಹೊರಗೆ ಬರ್ತಾನೆ. This is my jacket. ಈಗ ಪಾಸ್ಟರ್ ಅವ್ರ ಕೋಟ್ ಇದೆ, ಜಾಕೆಟ್. If I remove this jacket, ಅವರು ಆ ಕೋಟ್ ತೆಗೆದ್ರೆ like that only we left our body and we come out of the spirit ಆ man. ಶರೀರವನ್ನು ಕೂಡ ಹಂಗೆ ತೆಗೆದು ನಾವು ಹೊರಗೆ ಬರ್ತೀವಿ. ಅಂದ್ರೆ ಅನಿಸುವಿಕೆಗಳು ಏನೋ ಇರುವುದಿಲ್ಲ. Are you with me what I am saying? ಹೇಳುವುದು ಅರ್ಥವಾಗ್ತಾ ಇದೆ. Perfection comes only through Jesus Christ. ಯೇಸು ಕ್ರಿಸ್ತನಿಂದ ಮಾತ್ರನೇ ಮನುಷ್ಯನಿಗೆ ಪರಿಪೂರ್ಣತೆ ಬರುತ್ತದೆ. Amen. ಆಮೆನ್. I tell you my beloved, ನಾನು ಹೇಳ್ತೀನಿ ಪ್ರಿಯರೇ, by your good works only we will give the God's attention but we will not be saved. ನಿನ್ನ ಒಳ್ಳೆಯ ಕ್ರಿಯೆಗಳಿಂದ ದೇವರ ಏಕಾಗ್ರತೆ ನಿನ್ನ ಕಡೆ ತಿರುಗಿಸ್ಕೋಬಹುದು, ಆದರೆ ಅದರಿಂದ ನೀನು ರಕ್ಷಣೆ ಹೊಂದುವುದಿಲ್ಲ, ವಿಷಯಗಳಿಂದ ಹೊರಗೆ ಬರುವುದಿಲ್ಲ. You can see angels, you can see saints, you can see man of God, ನೀನು but nothing ದೈವ changes. ಮನುಷ್ಯರನ್ನು, ದೇವದೂತರನ್ನು, ಎಲ್ಲ ವಿಷಯಗಳನ್ನು ದರ್ಶನಗಳು ನೋಡಬಹುದು, ಆದರೆ ಅದು ಬದಲಾವಣೆ ಆಗುವುದಿಲ್ಲ. They cannot remove your problem. ನಿನ್ನ ಸಮಸ್ಯೆ ನಾವು ಆ ವಿಷಯಗಳು ತೆಗೆದು ಹಾಕುವುದಕ್ಕೆ, ಅವರು ತೆಗೆದು They ಹಾಕುವುದಕ್ಕೆ cannot ಆಗುತ್ತದೆ. heal you. ಅವರು ಮಾಡುವುದಕ್ಕೆ ಆಗುವುದಿಲ್ಲ. But only the words what you speak that will bring health. ಆದರೆ ನಿನ್ನ ಬಾಯಿಂದ ಬರುವಂತ ದೇವರ ಮಾತುಗಳು ಏನು ಮಾತನಾಡ್ತೀಯಲ್ಲ ಅದೇ ನಿನಗೆ That only will remove your problem. ನಿನ್ನ ಸಮಸ್ಯೆಯನ್ನು ಹೊರಗೆ ತೆಗುತ್ತದೆ. Through that words only you will be get saved. ನೀನು ಆ ದೇವರ ಮಾತುಗಳು ಇಟ್ಟಿರುವಂತ ಮಾತುಗಳಿಂದ ರಕ್ಷಣೆ That ಹೊಂದುತ್ತೀ. through the words what you speak, that only will get a job. ಆ ದೇವರು ಕೊಟ್ಟಿರುವಂತ ಮಾತುಗಳಿಂದನೇ ನೀನು ಕೆಲಸವನ್ನು ಪಡೆದುಕೊಳ್ತೀ. Through that words only will get money. ನೀನು ದೇವರು ಕೊಟ್ಟಿರುವಂತ ಮಾತುಗಳಿಂದನೇ ನೀನು ಹಣವನ್ನು ಪಡೆದುಕೊಳ್ತೀ. Hallelujah. ಹಲ್ಲೆಲೂಯಾ. Go to God's word. ದೇವರ ವಾಕ್ಯಕ್ಕೆ ಹೋಗ್ರಿ. You are filled with the Holy Ghost. Take guidance inside. ಪವಿತ್ರಾತ್ಮ ದೇವರಿಂದ ತುಂಬಿಸಲ್ಪಟ್ಟಿದ್ದಾಗ ದೇವರ ನಡೆಸುವಿಕೆಯನ್ನು ತೆಗೆದುಕೋ. You will be lead into the truth. ನೀನು ಸತ್ಯದಲ್ಲಿ ನಡೀತಿ. Then you will be perfect person. ಅವಾಗ ನೀನು ಪರಿಪೂರ್ಣನಾಗಿರುವಂತ ವ್ಯಕ್ತಿಯಾಗಿರ್ತಿ. You will glorify God. ನೀನು ದೇವರನ್ನು ಮಹಿಮೆಪಡಿಸ್ತಿ. I tell you, live for Jesus. ಯೇಸುವಿಗಾಗಿ ಜೀವಿಸಿರಿ. Amen. ಆಮೆನ್. God bless you.